ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವ ಕರ್ತನಾದ ಸ್ವಾಮಿ ಕೊಟ್ಟ ಕೃಪೆಗಾಗಿ ಆತನಿಗೆ ವಂದನೆ ಹೇಳ್ತೇನೆ. ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಿದ್ದೇವೆ. ರಾಜ್ಯ ನಿನ್ನ ಬಲವಾದ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರಪ್ಪ. ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕಾಗಿ ಕರ್ತನಿಗೆ ಕೇಳ್ಕೊಳ್ತಾನೆ. ಮಾನವನ್ನು ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯದ ಬಿ ಭಾಗವನ್ನು ಧ್ಯಾನ ಮಾಡ್ತಾ ಇದ್ದೇವೆ. 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯನ ಓದಿಕೊಳ್ಳೋಣ. ಪ್ರಿಯರೇ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ನೋಡಿ, ಆ ದಿನ ಎಂಬುದಾಗಿ ಇಲ್ಲಿ ಯಾವ ದಿನದ ಕುರಿತಾಗಿ ಮಾತಾಡ್ತಿದ್ದಾನೆ ಇಲ್ಲಿ ಪೌಲನು? ಅದು 7 ವರ್ಷಗಳ ಒಂದು ಉಪದ್ರವ ಕಾಲದ ಕುರಿತಾಗಿ ಆತನು ಇಲ್ಲಿ ಮಾತಾಡ್ತಾ ಇದ್ದಾನೆ. ಪ್ರತಿಯೊಂದು ವಾಕ್ಯ ಮೊನ್ನೆ ದಿವಸ ನಾನು ಆ ದಿವಸ ಎಂಬುದಾಗಿ ಹೇಳುವಂಥ ಅನೇಕ ದಿವಸಗಳ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಸರಿಯಾಗಿ ಒಂದು ಆ ಅಧ್ಯಯನದಲ್ಲಿ ನಾನು ತಿಳಿಸಿದ್ದೆ. ಪ್ರಿಯರೇ, ಅದಿತಿ 1ನೇ ವಾಕ್ಯ ಮತ್ತು 2ನೇ ವಾಕ್ಯದ ವ್ಯತ್ಯಾಸ ಕೂಡ ತಿಳ್ಕೊಂಡಿದ್ದೇವೆ. 1ನೇ ವಾಕ್ಯ ರಾಪ್ಚರ್ ಬಗ್ಗೆ ಮಾತಾಡ್ತದೆ, 2ನೇ ವಾಕ್ಯ ಉಪದ್ರವ ಕಾಲದ ಕುರಿತಾಗಿ ಮಾತಾಡ್ತದೆ. 3ನೇ ವಾಕ್ಯದಲ್ಲಿ ಮೊದಲು ಮೋಸ ಅಂದರೆ ಒಂದು ಮೋಸದ ಆತ್ಮ, ಮೋಸಪಡಿಸುವಂಥ ಒಂದು ಆತ್ಮ ಅಥವಾ ವಂಚಿಸುವಂಥ ಆತ್ಮವು ಈ ಭೂಮಿಯಲ್ಲಿ ಕೊನೆಯ ದಿವಸಗಳಲ್ಲಿ ಕಾರ್ಯ ಮಾಡ್ತದೆ ಎಂಬಂಥ ಒಂದು ಎಚ್ಚರಿಕೆಯನ್ನು ಇಲ್ಲಿ ಪೌಲನು ಕೊಡ್ತಾ ಇದ್ದಾನೆ. ಮಾತ್ರವಲ್ಲ, 3ನೇ ವಾಕ್ಯದ ಬಿ ಭಾಗಕ್ಕೆ ಬರುವಾಗ 2 ವಿಷಯಗಳು ಅಂತ ಹೇಳ್ತಾ ಇದ್ದಾನೆ. ಮೊದಲು ಮತಭ್ರಷ್ಟತೆ ಉಂಟಾಗಬೇಕು, ನಂತರ ಅಧರ್ಮ ಸ್ವರೂಪನು ಕಾಣಿಸಿಕೊಳ್ಳಬೇಕು. ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಕಾಣಿಸಿಕೊಳ್ಳದ ಹೊರತು ಆ ದಿನ, ಯಾವ ದಿನ, ಸಂಕಟ ಕಾಲ ಅಥವಾ 7 ವರ್ಷಗಳ ಉಪದ್ರವ ಕಾಲ ಬರುವುದಿಲ್ಲ ಎಂಬುದಾಗಿ ಚೆನ್ನಾಗಿ ಇಲ್ಲಿ ಪೌಲನು ಇಲ್ಲಿ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಮೊದಲನೇದಾಗಿ ಮೋಸದ ಆತ್ಮ ಭೂಮಿಯಲ್ಲಿ ಕೊನೆಯ ದಿವಸಗಳಿರ್ತದೆ. 2ನೇದಾಗಿ ಇಲ್ಲಿ ನಾವು ನೋಡುವಂಥದ್ದು ಮತಭ್ರಷ್ಟತೆ ಎಂಬುದಾಗಿ ಹೇಳಿದರೆ, ನಿನ್ನೆ ದಿವಸ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. 2 ಅರ್ಥಗಳು ಅಂಟದೆ ಮತಭ್ರಷ್ಟತೆಗೆ. ಅದಕ್ಕಿಂತ ಮುಂಚೆ ನಾವು ಇದೇ ಅಧ್ಯಯನದಲ್ಲಿ ಮತಭ್ರಷ್ಟತೆ ಕುರಿತಾಗಿ ಗೂಡನ್ನು ಬಿಟ್ಟು ಹೋಗುವಂಥದ್ದೆಂಬಂಥ ಅರ್ಥ ನಾನು ನಿಮಗೆ ತಿಳಿಸಿದ್ದೆ. ಅಂದರೆ ರ್ಯಾಪ್ಚರ್ಗೆ ಸಂಬಂಧವಾಗಿ ಇದನ್ನು ಕಳೆದ ಅಧ್ಯಯನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ 2 ಅರ್ಥಗಳನ್ನು ನಾವು ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಅಂದರೆ ಈ ನಂಬಿಕೆಯನ್ನು ಬಿಟ್ಟು ಹೋಗುವಂಥದ್ದು, ನಂಬಿಕೆಯಿಂದ ಹಿಂಜಾರಿ ಹೋಗುವಂಥ ಒಂದು ಸಂಗತಿ ಆದರೆ, ಇನ್ನೊಂದು ಸಂಗತಿ ನಂಬಿಕೆಯಿಂದ ಬಿಟ್ಟು ಹೋದ ನಂತರ ನಂಬಿಕೆಯಲ್ಲಿದ್ದ ವ್ಯಕ್ತಿಗೆ ವಿರೋಧವಾಗಿ ತೋರಿಸಿಕೊಡುವಂಥದ್ದು, ಅವನನ್ನು ಹಿಂಸೆಗೆ ಗುರಿಯಾಗಿಸುವಂಥ, ಯಾರು ನಂಬಿಕೆ ನಿಂತಿದ್ದಾರಲ್ಲ ಅವನು ಹಿಂಸೆಗೆ ಗುರಿಯಾಗುವುದಕ್ಕಾಗಿ ಪ್ರಯತ್ನಿಸುವಂಥ ನಂಬಿಕೆ ದ್ರೋಹ ಎಂಬುದಾಗಿ ಕೂಡ ಅದೇ 2 ಅರ್ಥಗಳು ಈ ಒಂದು ಮತಭ್ರಷ್ಟತೆಗೆ ಬರುತ್ತದೆ. ಪ್ರಿಯರೇ, ಹಾಗಾದರೆ 1ನೇ ಅರ್ಥ ನಾವು ನಿನ್ನೆ ದಿವಸದಿಂದ ಧ್ಯಾನ ಮಾಡಿದ್ದೇವೆ. 1ನೇ ಒಂದು ಏನು ಹೇಳ್ತಾರೆ, ನಂಬಿಕೆಯನ್ನು ಬಿಟ್ಟು ಹೋಗೋದರ ಕುರಿತಾಗಿರುವಂಥ ವಿಚಾರ. 7 ಸಂಗತಿ ನಾನು ಮಾತಾಡ್ತಾ ಇದ್ದೇನೆ. ಅದರಲ್ಲಿ ಒಂದನ್ನು ಈಗಾಗಲೇ ನಾನು ಕಂಪ್ಲೀಟ್ ಮಾಡಿದ್ದೆ ನಿನ್ನೆ ದಿವಸ. ಅದು ಯಾವುದೆಂದರೆ ಈ ಒಂದು ಏನು ಹೇಳ್ತಾರೆ, ಸುರಕ್ಷಿತ ವಲಯದಲ್ಲಿ ಇರುವಂಥ ಸಂಗತಿ, ಅಥವಾ ಇನ್ನೊಂದು ರೀತಿ ಹೇಳಬೇಕಾದ್ರೆ ಆಶೀರ್ವಾದ ಹೊಂದಿದ ನಂತರವಾಗಿ ದೇವರನ್ನು ಬಿಟ್ಟು ಹೋಗುವಂಥ, ನಂಬಿಕೆಯಿಂದ ಹಿಂಜಾರಿ ಹೋಗುವಂಥದ್ದೆಂಬುದಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ. 2ನೇ ವಿಷಯ ನಿನ್ನೆ ದಿವಸದಿಂದಲೇ ಧ್ಯಾನ ಮಾಡ್ತಾ ಇದ್ದೇವೆ, ಅದು ಕಂಪ್ಲೀಟ್ ಆಗಲಿಲ್ಲ ನಿನ್ನೆ. ಅದು ಯಾವುದೆಂದರೆ ಕಷ್ಟಗಳು, ಸಂಕಟಗಳು, ಅಥವಾ ಬಾಧೆಗಳು, ರೋಗಗಳು ಬರುವಂಥ ಸಂದರ್ಭದಲ್ಲಿ ಅನೇಕರು ಏನಾಗ್ತಾರೆ, ನಂಬಿಕೆಯನ್ನು ಬಿಟ್ಟು ಹೋಗುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. 2 ಸಂಗತಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಪರೀಕ್ಷೆ ಎಂಬುವಂಥದ್ದು ಅದು ದೇವರಿಂದ ಬರುವಂಥದ್ದಾಗಿದೆ ತನ್ನ ಮಕ್ಕಳಿಗೆ. ಶೋಧನೆ ಎಂಬುವಂಥದ್ದು ಸೈತಾನನಿಂದ ಬರುವಂಥ, ಇದೆರಡೆಲ್ಲ ವ್ಯತ್ಯಾಸ ನಾವು ತಿಳ್ಕೋಬೇಕು. ಪರೀಕ್ಷೆ ಎಂಬುವಂಥದ್ದು ನಾವು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೋಸ್ಕರ, ದೇವರ ಮೇಲೆ ಇಟ್ಟಂಥ ಪ್ರೀತಿಯನ್ನು ಪರೀಕ್ಷಿಸುವುದಕ್ಕೋಸ್ಕರ, ದೇವರಿಗೆ ಎಷ್ಟು ವಿಧೇಯರಾಗ್ತೇವೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ, ದೇವರೊಟ್ಟಿಗೆ ಎಷ್ಟು ಅಧೀನರಾಗಿದೆ ಎಂಬುದಾಗಿ ಅದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ
ಈ ದೇವರು ನಮ್ಮನ್ನು ಕೆಲವೊಂದು ಸಂಗತಿಗಳ ಮೂಲಕ ನಮ್ಮನ್ನು ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಆದರೆ ನಾವು ಲೋಕದಲ್ಲಿ ಕೂಡ ಮಕ್ಕಳಿಗೆ ಪರೀಕ್ಷೆ ಇಲ್ಲದೆ ಇನ್ನೊಂದು ದರ್ಜೆಗೆ ಹೋಗಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಪರೀಕ್ಷೆಗಳು ಬರುವಂಥದ್ದು ಅದು ಇನ್ನೊಂದು ಹಂತಕ್ಕೆ, ಇನ್ನೊಂದು ಲೆವೆಲ್ಗೆ ಅಥವಾ ಮುಂದಿನ ಆಶೀರ್ವಾದಕ್ಕೆ ಹೋಗುವುದಕ್ಕಾಗಿ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಆದರೆ ಶೋಧನೆ ಎಂಬುದಾಗಿ ಹೇಳಬೇಕಾದ್ರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಬರುವಂಥ ಪ್ರೇರೇಪಣೆ. ಶೋಧನೆ ಅಂದರೆ ಕೆಟ್ಟದ್ದನ್ನು, ತಪ್ಪಾದದನ್ನು ಮಾಡುವುದಕ್ಕೆ ಬರುವಂಥ ಪ್ರೇರೇಪಣೆ ಆಗಿದೆ ಶೋಧನೆ ಎಂಬುವಂಥದ್ದು. ಶೋಧನೆ ಬರುವಂಥದ್ದು ಸೈತಾನನಿಂದ. ಸೈತಾನ ಶೋಧನೆ ಯಾಕೆ ತರ್ತಾನೆ? ನಂಬಿಕೆಯಲ್ಲಿ ನಾವು ಬಿದ್ದು ಹೋಗುವುದಕ್ಕೋಸ್ಕರ, ನಂಬಿಕೆಯಲ್ಲಿ ಹಿಂಜಾರಿ ಹೋಗುವುದಕ್ಕೋಸ್ಕರ ಸೈತಾನನು ಶೋಧನೆ ತೆಗೆದುಕೊಂಡು ಬರುತ್ತಾನೆಂಬುದಾಗಿ ಚೆನ್ನಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ನಾವು 14ನೇ ಅಧ್ಯಾಯ ಲೂಕನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. 25, 26, 27, 27 ವಾಕ್ಯ ಬರೀ 28ನೇ ವಾಕ್ಯದಿಂದ ಓದುವ. ಯೇಸುಸ್ವಾಮಿ 2 ವಿಷಯಗಳನ್ನು ಅಲ್ಲಿ ಒಬ್ಬ ಶಿಷ್ಯನಿಗೆ ಇರಬೇಕಾದ 2 ಶಿಷ್ಯತ್ವಕ್ಕೆ ಕುರಿತಾದ 2 ವಿಷಯಗಳ ಬಗ್ಗೆ ಅಲ್ಲಿ ಮಾತಾಡುವಂಥದ್ದನ್ನು ಕಾಣ್ತೇವೆ. ಓದಿಕೊಳ್ಳೋಣ. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕಾಗಿ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತವೇನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಿಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಇಲ್ಲಿ ಯೇಸು 2 ಸಂಗತಿಗಳನ್ನು ಶಿಷ್ಯತ್ವಕ್ಕೆ ಸಂಬಂಧವಾಗಿ 2 ಸಂಗತಿಗಳು ಇಡ್ತಾ ಇದ್ದಾನೆ. ಶಿಷ್ಯತ್ವದ ನಿಬಂಧನೆಗಳು. ನಾವು ಯಾರ ಶಿಷ್ಯರು? ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ ಪ್ರಿಯರೇ. ಯಾಕಂದರೆ ಮತ್ತ 28-19ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಇಡೀ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಸದೃಶತನ ಕೊಟ್ಟು ಅವರು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಮತ್ತು ನಾನು ಕಲಿಸಿಕೊಟ್ಟದನ್ನು ಕಾಪಾಡಿಕೊಡೋದಕ್ಕೆ ಅವರಿಗೆ ಕಲಿಸಿರಿ ಎಂಬುದಾಗಿ ಕರ್ತನಾದ ಸ್ವಾಮಿ ಅಲ್ಲಿ ಹೇರುವಂಥದ್ದಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ನಾವು ಶಿಷ್ಯರಾಗುವುದಕ್ಕೆ, ನಾವು ಕ್ರೈಸ್ತರು ಎಂಬುದಾಗಿ ಕಲಿಸಿಕೊಡೋದಕ್ಕೆ ಮುಂಚೆ ಯೇಸುವಿಗೆ ನಾವು ಶಿಷ್ಯರಾಗುವುದು ಇಂಪಾರ್ಟೆಂಟ್ ಪ್ರಿಯರೇ. ಹಾಗಾದರೆ ಇಲ್ಲಿ ಕ್ರೈಸ್ತತ್ವ ಎಂಬುವಂಥದ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು, ಯಾವ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾನೆ, ಆತನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಪೂರ್ಣವಾಗಿ ತೀರ್ಮಾನ ತಗೊಳ್ತಾನೆ, ಆತನ ಒಂದನ್ನಂತೂ ತಿಳ್ಕೋಬೇಕು, ಆತನು ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತದೆ, ಸಂಕಟಗಳು ಬರ್ತದೆ, ಉಪದ್ರವಗಳು ಬರ್ತದೆ, ಸೈತಾನ ಎಲ್ಲಿ ನಮ್ಮ ನಂಬಿಕೆಯಿಂದ ಎಳೆಯುವುದಕ್ಕೆ ಇವನ್ನೆಲ್ಲ ಪ್ರಯತ್ನ ಮಾಡ್ತಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಅಂದರೆ ಸೈತಾನನು ಈ ಎಲ್ಲ ಉಪದ್ರವಗಳ ಮೂಲಕ ನಮ್ಮನ್ನು ಏನು ಮಾಡ್ತಾನೆ? ನಂಬಿಕೆಯಲ್ಲಿ ಬೀಡಿಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ದೇವರ ಮೇಲೂ ಪ್ರೀತಿಯನ್ನು ಕೆಡಿಸಲಿಕ್ಕೆ ಆತನು ಆ ಪ್ರಯತ್ನಗಳನ್ನು ಮಾಡ್ತಾನೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಹಾಗಾದರೆ ಯೇಸು ಕ್ರಿಸ್ತ ನಂಬುವುದರಿಂದ ಇವೆಲ್ಲ ಸಂಗತಿ ನಮ್ಮ ಜೀವಿತದಲ್ಲಿ ಬರಬಹುದು ಎಂಬ ಆ ಎದುರು ನೋಡಿಕೆಯೊಂದಿಗೆಯೇ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು. ಈ ಲೋಕದಲ್ಲಿ ಬರುವ ಕಷ್ಟವು, ಸಂಕಟ, ಈ ಎಲ್ಲ ಅಥವಾ ಉಪದ್ರವಗಳು, ರೋಗಗಳು, ಬಾಧೆಗಳು ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಆಕಸ್ಮಿಕವಾಗಿ ಬರುವಂಥದ್ದಲ್ಲ, ಇವೆಲ್ಲ ಬರುವಂಥದ್ದೇ. ಆದರೆ ಒಂದು ತಿಳ್ಕೋಬೇಕು, ದೇವರು ಇವೆಲ್ಲವುಗಳಿಂದ
ನಮ್ಮನ್ನು ಬಿಡಿಸುತ್ತಾನೆ. ಅದು ವಾಗ್ದಾನ ಇದೆ ನಮಗೆ. ಕೀರ್ತನೆ 39, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಬಿದ್ದರೂ ಅವುಗಳ ಒಳಗಿಂದ ಯೆಹೋವನಾತನನ್ನು ಬಿಡಿಸುತ್ತಾನೆ ಎಂಬುದಾಗಿ ಆ ವಾಗ್ದಾನ ಕೂಡ ಅಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎಲ್ಲ ಕಷ್ಟ, ದುಃಖ, ನೋವುಗಳು ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯದಿಂದ ಓದುವ. 35ನೇ ವಾಕ್ಯದಿಂದ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ, ಹಿಂಸೆಯೋ ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎನಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಯಾವ ಸಂಗತಿ ಕೂಡ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಯೋಬನ ಜೀವಿತದಲ್ಲಿ ಕೂಡ ಸೈತಾನನ ಶೋಧನೆ ಯಾವ ರೀತಿ ಬಂತು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 6ರಿಂದ 12ನೇ ವಾಕ್ಯ ಓದುವ. ಬುಕ್ ಆಫ್ ಜಾಬ್ ಚಾಪ್ಟರ್ 1:6-12. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದು ಬಂದೆನೆಂದು ಹೇಳಿದನು. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನು. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಾ ಇರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಇಲ್ಲಿ ನಾವು ನೋಡ್ತೇವೆ, ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೋಬನ ಕುರಿತಾಗಿ ದೇವರು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಸೈತಾನನು ಹೇಳ್ತಾ ಇದ್ದಾನೆ, ಅವನ ಸಂಪತ್ತಿಗೂ ಅವನಿಗೂ ಅವನ ಕುಟುಂಬಕ್ಕೂ ನೀನು ಏನು ಮಾಡಿದಿ, ಬೇಲಿ ನೆಬ್ಬಿಸಿದ್ದಿ. ಅದರ ನಿಮಿತ್ತವಾಗಿ ಅವನು ಸ್ತುತಿಸುತ್ತಾ ನಿನ್ನ ಮಹಿಮೆಪಡಿಸುತ್ತಾನೆ. ಕೈಯನ್ನು ಸ್ವಲ್ಪ ಅವನ ತೊಂದರೆಗೆ ಒಳಗಾಗಲಿ, ಆವಾಗ ಮುಖದಲ್ಲೇ ನಿನ್ನನ್ನು ದೂಷಿಸುತ್ತಾನೆ ಇಲ್ಲವೋ ಎಂಬುದಾಗಿ ಸೈತಾನನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ನಾವು. ಯೋಬನ ಪುಸ್ತಕ 2ನೇ ಅಧ್ಯಾಯ 6-8. 1ನೇ ಅಧ್ಯಾಯದಲ್ಲಿ ಅವನ ಆಸ್ತಿ ಕಳ್ಕೊಂಡ, ಅವನ ಎಲ್ಲ ಒಂಟೆ ಕುರಿದನ ಎಲ್ಲ ಒಂದು ದಿವಸದ ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ, ಮರಣದ ಮೂಲಕವಾಗಿ ಒಂದರ ನಂತರ ಒಂದು ಅವನ ಜೀವಿತದಲ್ಲಿ ಹೋರಾಟಗಳು, ಸಮಸ್ಯೆಗಳು ಬರುವಂಥದ್ದನ್ನಲ್ಲಿ ಕಾಣ್ತೇವೆ. ಯೋಬ 2:6-8 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಜಾಬ್ ಚಾಪ್ಟರ್ 2:6-8.
ಯೆಹೋವನು ಸೈತಾನನಿಗೆ ಅವನು ನಿನ್ನ ಕೈಯಲ್ಲಿದ್ದಾನೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ನಾವು 9-10 ವಾಕ್ಯಕ್ಕೆ ಬರುವಾಗ ಅವನ ಹೆಂಡತಿ ಅವನು ನೋಡಿ ಏನು ಹೇಳ್ತಿದ್ದಾಳೆ, ಇನ್ನೂ ದೇವರಲ್ಲಿ ಯಥಾರ್ಥವನ್ನು ನಂಬಿಕೆಯನ್ನು ಇನ್ನೂ ಬಿಡಲಿಲ್ಲವೇ, ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಆತನನ್ನು ಬೈಯುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಒಂದು ನಿರಾಶೆ, ಅನೇಕ ವಿಧವಾದ ನಿರಾಶೆಗಳಲ್ಲಿ ಹಾದು ಹೋಗುವಂಥ ಯೋಬನ ಕುರಿತಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಕೊನೆಯವರೆಗೂ ಯೋಬನು ದೇವರಲ್ಲಿ ಇಟ್ಟಂಥ ನಂಬಿಕೆಯನ್ನು ಮಾತ್ರ ಆತನು ಬಿಡಲಿಲ್ಲ. ಇವತ್ತು ನಾವು ಚೆನ್ನಾಗಿ ತಿಳ್ಕೋಬೇಕು, ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನಾಗಿ ನಾವು ಅಂಗೀಕಾರ ಮಾಡುವಾಗ ಅಂಧಕಾರ ಲೋಕ, ಸೈತಾನ ಲೋಕ ನಮಗೆ ವಿರೋಧವಾಗಿ ನಿಂತು ಯುದ್ಧ ಮಾಡಲಿಕ್ಕೆ ಬರುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಅನೇಕ ಸಮಸ್ಯೆ ತಂದಾಕಲಿಕ್ಕೆ, ಕಷ್ಟಗಳು ತಂದಾಕೋದಕ್ಕೆ, ರೋಗ ತಂದಾಕೋದಕ್ಕೆ, ಬೇರೆ ಬೇರೆ ರೀತಿಯ ಬಾಧೆಗಳನ್ನು ತಂದಾಕೋದಕ್ಕೆ ಸೈತಾನನು ಹೋರಾಟ ಮಾಡ್ತೇವೆ. ಇವೆಲ್ಲ ಉದ್ದೇಶ ಏನು ಗೊತ್ತು? ಸೈತನ ಉದ್ದೇಶ ಏನು ಗೊತ್ತುಂಟಾ? ನಾವು ಇದರ ಮಧ್ಯದಲ್ಲಿ ಕುಗ್ಗಿ ಹೋಗಬೇಕು, ನಿರಾಶೆಗೆ ಒಳಪಡಬೇಕು, ದೇವರ ಮೇಲಿರುವಂಥ ನಂಬಿಕೆ ಬಿಟ್ಟು ಬಿಡಬೇಕು ಎಂಬುದಾಗಿ ಸೈತಾನನ ಒಂದು ತಂತ್ರವಾಗಿರುತ್ತದೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-32 ವಾಕ್ಯ ಕೂಡ ಓದಿಕೊಳ್ಳೋಣ. ಅಲ್ಲಿ ಪೇತ್ರನಿಗೆ ಸಂಬಂಧವಾಗಿ ಯೇಸು ಏನು ಹೇಳ್ತಾನೆ ನೋಡುವ. ಲೂಕ 22:31-32. ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಇಲ್ಲಿ ನೋಡಿ, ಯೇಸು ಪೇತ್ರನ ನೋಡಿ ಹೇಳ್ತಾ ಇದ್ದಾನೆ, ಸಿಮೋನನೇ, ಸೈತಾನ್ ನನ್ನ ಹತ್ರ ಪರ್ಮಿಷನ್ ಅಪ್ಪಣೆ ಕೇಳಿದ್ದಾನೆ. ಏನು ಅದು? ನಿನ್ನ ನಂಬಿಕೆಯನ್ನು ನಿನ್ನನ್ನು ಗೋಧಿಯಂತೆ ಒನೆಯುವುದಕ್ಕಾಗಿ ಅಪ್ಪಣೆ ಕೇಳಿಕೊಂಡಿದ್ದಾನೆ. ಗೋಧಿಯಂತೆ ಒನೆಯುವುದೆಂದ್ರೆ ಅರ್ಥ ಏನು? ಭಯಂಕರ ಹಿಂಸೆಗೆ ಒಳಪಡಿಸುವಂಥದ್ದು, ನೋವಿಗೆ ಒಳಪಡಿಸುವಂಥದ್ದು, ಬಾಧೆಗೆ ಒಳಪಡಿಸುವಂಥದ್ದು, ಕಷ್ಟಕ್ಕೆ ಒಳಪಡಿಸುವಂಥದ್ದು. ಗೋಧಿಯಂತೆ ಒನೆಯುವುದಕ್ಕಾಗಿ ಅಪ್ಪಣೆ. ಯಾಕಂದರೆ ದೇವರ ಮಕ್ಕಳನ್ನು ನಾವು ತಿಳ್ಕೋಬೇಕು. ಇವತ್ತು ನೀವು ಅನೇಕ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಹಾದು ಹೋಗ್ತಾ ಇರ್ಬೋದು. ದೇವರ ಚಿತ್ತ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನಿನ್ನೆ ದಿವಸ ಓದಿದ್ದೆ ರೋಮ 8:28 ವಾಕ್ಯ. ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ತನ್ನ ಪ್ರೀತಿಸುವ ಹಿತಕ್ಕಾಗಿ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡ್ತಾನೆ ಎಂಬುದಾಗಿ ಅಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಹಾಗಾದರೆ ದೇವರ ಚಿತ್ತ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ಬರಲ್ಲ. ಅದು ಸಮಸ್ಯೆ ಎಲ್ಲ ಸೈತಾನ ತರುವಂಥದ್ದು ನಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕಾಗಿ, ನಮ್ಮನ್ನು ಕುಗ್ಗಿಸುವುದಕ್ಕಾಗಿ, ನಿರಾಶೆಗೆ ತಳ್ಳುವುದಕ್ಕೋಸ್ಕರವಾಗಿ, ದೇವರ ಮೇಲೆ ಪ್ರೀತಿಯನ್ನು ಕೆಡಿಸುವುದಕ್ಕೋಸ್ಕರ ಇವೆಲ್ಲ ಸೈತಾನನು ನಮ್ಮ ಜೀವಿತ ಕೊಂಡು ಬರ್ತಾನೆ. ಇಂಥ ಸಂದರ್ಭದಲ್ಲಿ ನಾವು ನಂಬಿಕೆ ಮಾತುಗಳನ್ನು ಆಡಬೇಕು. ದಾವೀದ ಏನು ಹೇಳ್ತಿದ್ದಾನೆ ನೋಡಿ, ಕೀರ್ತನೆ 16:8-10 ವಾಕ್ಯ ಓದಿ. Psalm 16:8-10. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ನೋಡಿ, ದೇವರನ್ನು ಯೆಹೋವನನ್ನು ನನ್ನ ಮುಂದೆ ಯಾವಾಗಲೂ ದೇವರು ಇಟ್ಟುಕೊಂಡಿದ್ದೇನೆ. ಎಂಥ ಒಂದು ನಂಬಿಕೆ ನೋಡಿ. ಅವನು ಸಮಸ್ಯೆ ಎಲ್ಲ ನೋಡುವಾಗ ದೇವರನ್ನು ನೋಡ್ತಾನೆ, ಯೇಸುವನ್ನು ನೋಡ್ತಾ ಇದ್ದಾನೆ ಅವನು. ಮುಂದೆ ಓದಿ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆತನ ನಂಬಿಕೆ ಏನು ಗೊತ್ತುಂಟಾ? ದೇವರು ನನ್ನ ಬಲಗಡೆಯಲ್ಲಿ ಇದ್ದಾನೆಂಬ ನಂಬಿಕೆ. ಕೀರ್ತನೆ 56:9 ಓದಿ. Psalm 56:9 ಅಲ್ಲಿ ತಿರುಗಿ ಬರ್ತೇವೆ ನಾವು. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ನಮ್ಮ ಶತ್ರು ಯಾರು? ಸೈತಾನ ದೂತರಾಗಿದ್ದಾರೆ. ನಾವು ದೇವರಿಗೆ ಮೊರೆ ಇಡುವಾಗ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು ಅಂತ ಹೇಳ್ತಾನೆ. ನಾವು 20ನೇ ಕೀರ್ತನೆ 7-8 ವಾಕ್ಯ ಓದುವ.
Psalm chapter 20 verses 7 and 8. ಕೆಲವರು ರಥಬಲದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ, ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆ. ನಾವಾದರೂ, ಅವರು ಯಾರು ಬಿದ್ದು ಹೋಗಿದ್ದಾರೆ? ಯಾರು ರಥಬಲದಲ್ಲಿ ಅಶ್ವಬಲದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರು ಬಿದ್ದು ಹೋಗಿದ್ದಾರೆ. ಯಾರು ದೇವರನ್ನು ನಂಬಿದ್ದಾರೆ, ಯೇಸುವನ್ನು ನಂಬಿದ್ದಾರೆ, ಯೆಹೋವನನ್ನು ನಂಬಿದ್ದಾರೋ ಅವರು ಮಾತ್ರ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾದಾಗಿ ಇಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ಅನೇಕರು ರಥಬಲ, ಅಶ್ವಬಲ, ರಾಜಕೀಯ ಬಲ, ಹಣಬಲ, ಪದವಿ ಬಲ, ಬೇರೆ ಬೇರೆ ಬಲಗಳಲ್ಲಿ ನಂಬಿಕೆ ಇಡ್ತಾರೆ. ಆದರೆ ನನ್ನ ಮತ್ತು ನಿಮ್ಮ ನಂಬಿಕೆ ಕೇವಲ ಯೇಸು ಸ್ವಾಮಿಯ ಮೇಲೆ ಇರುವುದಾದರೆ ನಾವು ಎದ್ದು ನಿಲ್ಲುವಾಗೆ ಅವರು ಬಿದ್ದು ಹೋಗುವ ರೀತಿಯಲ್ಲಿ ಕರ್ತನು ಕಾರ್ಯ ಮಾಡ್ತಾನೆ ಪ್ರಿಯರೇ. ಅವರು ಬಿದ್ದು ಹೋಗುವುದಕ್ಕೆ ದೇವರ ಕಾರಣನಲ್ಲ, ಅವರು ಆ ಸಂಗತಿಗಳಲ್ಲಿ ಇಟ್ಟಂಥ ನಂಬಿಕೆ ಕಾರಣ. ನಾವು ಬಿದ್ದು ಹೋಗದೆ ಇರುವುದಕ್ಕೆ ಏನು ಕಾರಣ ಗೊತ್ತುಂಟಾ? ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಂಥ ನಿಮಿತ್ತವಾಗಿ ನಾವು ಬಿದ್ದು ಹೋಗದೆ ಇರುವುದಕ್ಕೆ ಕಾರಣ ಮಚ್ಚಂದ ತಿಳ್ಕೋಬೇಕು. ನಾವು ಅಪೊಸ್ತಲರು 2:25 ಓದುವ. Acts chapter 2 verses 25. ಆತನ ವಿಷಯದಲ್ಲಿ ದಾವೀದನು ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೇನೆ. ಏನು ನೋಡ್ತಾ ಇದ್ದಾನೆ ದಾವೀದನು? ತನ್ನ ಮುಂದೆ ಇರುವಂಥ ಸಮಸ್ಯೆ ನೋಡ್ತಾ ಇಲ್ಲ. ಯಾವಾಗಲೂ ನಾವೇನು ಯಾಕೆ ಕುಗ್ಗಿ ಹೋಗೋದು, ನಿರಾಶರಾಗೋದು? ನಮ್ಮ ಮುಂದೆ ನಿಂತಿರುವಂಥ ಸಮಸ್ಯೆ, ಕೊರೋನಾ ನಿಂತಿದೆ ಅಥವಾ ಬೇರೆ ಬೇರೆ ನ್ಯೂಸ್ಗಳನ್ನು ಕೇಳಿ 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 ನಾವು ಏನಾಗ್ತೇವೆ? ಸೋತು ಹೋಗುತ್ತೇವೆ. ಅಥವಾ ನೆನೆಸಿ, ಅಯ್ಯೋ ಮುಂದೆ ಏನು, ಮುಂದೆ ಯಾವ ರೀತಿ ಹೋಗೋದು, ಮುಂದೆ ಏನು ಮಾಡುವಂಥದ್ದು, ಇದೇ ರೀತಿ ಮುಂದುವರೆದರೆ ಯಾವ ರೀತಿಯಲ್ಲಿ ಜೀವಿಸುವಂಥದ್ದು, ನನ್ನ ಮಕ್ಕಳ ಗತಿ ಏನು, ಅನೇಕ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಮಾಡ್ತೇವೆ? ಥಿಂಕ್ ಮಾಡಿ ಮಾಡಿ ಆಲೋಚನೆ ಮಾಡಿ ಮಾಡಿ ಏನಾಗ್ತವೆ? ನಿರಾಶೆಗೆ ಒಳಪಡ್ತೇವೆ. ಸೈತಾನನು ಪ್ಲ್ಯಾನ್ ಆಗಿದೆ ಅದು. ಅದು ದಾವೀದೇನು ಹೇಳ್ತಾ ಇದ್ದಾನೆ? ನಾನು ನನ್ನ ದೇವರನ್ನು ನನ್ನ ಮುಂದೆ ಇಟ್ಟಿದೆ. 2:25 ಅಪೊಸ್ತಲಕೃತ್ಯ. ಆತನ ವಿಷಯದಲ್ಲಿ ದಾವೀದನು ಕರ್ತನು ಯಾವಾಗಲೂ ನನ್ನ ಎದುರಿನಲ್ಲಿರುವುದನ್ನು ನೋಡುತ್ತಿದ್ದೇನೆ. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲೇ ಇದ್ದಾನೆ. ದೇವರು ಯಾವಾಗಲೂ ದಾವೀದ ನೋಡುವಾಗ ಅವನು ಮಂತ್ರಶಕ್ತಿಯನ್ನು, ಆತನು ಕೊರೋನಾ ರೋಗವನ್ನು ಅಥವಾ ಶತ್ರುಗಳನ್ನು ಅಥವಾ ಬೇರೆ ಯಾವುದೋ ಸಮಸ್ಯೆ ನೋಡಲ್ಲ. ಸಮಸ್ಯೆ ಉಂಟು, ಅದು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ದಾವೀದನ್ನು ನೋಡುವಂಥದ್ದು ದೇವರನ್ನು ಯಾವಾಗಲೂ. ಇವತ್ತು ನಾನು ಮತ್ತು ನೀವು ದೇವರನ್ನು ನೋಡ್ತಾ ಇದ್ದರೆ ಅಲ್ಲಲಿಯ ಎಂಥ ಸಮಸ್ಯೆ ಇದ್ದು ಅದು ಕರಗಿ ಹೋಗುವ ಹಾಗೆ ಕರ್ತನು ಕೃಪೆ ತೋರಿಸುತ್ತಾನೆ. ಕೀರ್ತನೆ 35 ಆತನತ್ತ ನೋಡಿದಂಥ ಮುಖವದು ಲಜ್ಜೆಯಿಂದ ಕೆಡುವುದಿಲ್ಲ, ಅದು ಪ್ರಕಾಶ ಹೊಂದುವುದೆಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಕಷ್ಟ ದುಃಖಗಳ ಮಧ್ಯದಲ್ಲಿ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು. ನಂಬಿಕೆ ಬಿಟ್ಟು ದೇವರನ್ನು ಬಿಟ್ಟು ಹೋಗುವಂಥದ್ದಲ್ಲ. ಹಾಗಾದರೆ ಯಾಕೆ ಅನೇಕರು ನಂಬಿಕೆಯಲ್ಲಿ ಕಷ್ಟ ದುಃಖಗಳು ಬರುವಾಗ ಬಿದ್ದು ಹೋಗುತ್ತಾರೆ? ಅದಕ್ಕೆ ಒಂದು ಕಾರಣ, ಅವರ ಆತ್ಮಿಕ ಜೀವಿತದ ಅಸ್ತಿವಾರವನ್ನು ಅವರು ಬಂಡೆ ಎಂಬ ವಾಕ್ಯದ ಮೇಲೆ ಅಥವಾ ಬಂಡೆ ಎಂಬ ಕ್ರಿಸ್ತನ ಮೇಲೆ ಅವರು ಹಾಕದೆ ಅವರು ಮರಳಿನ ಮೇಲೆ ಹಾಕಲ್ಪಟ್ಟವರಾಗಿದ್ದಾರೆ. ಮರಳು, ಇದರಿಂದಾಗಿ ಸಮಸ್ಯೆಗೆ ಬರುವಾಗ ಅಂಥವರಿಗೆ ನಿಲ್ಲಕ್ಕೆ ಸಾಧ್ಯವಾಗಲ್ಲ. ಅನೇಕರನ್ನು ನಾವು ಕಳೆದ ದಿವಸಗಳನ್ನು ನೋಡ್ತೇವೆ, ಕಳೆದ ವರ್ಷಗಳನ್ನು ನೋಡ್ತೇವೆ. ಸಭೆಗೆ ಯಾಕೆ ಬರ್ತಾ ಇದ್ದೆ ಅಂತ ಕೇಳುವಾಗ ಅವರು ಹೇಳುವಂಥ ಒಂದು ಉತ್ತರ ಏನು ಗೊತ್ತುಂಟಾ? ನನ್ನ ರೋಗ ಗುಣ ಆಗುವುದಕ್ಕಾಗಿ ಬರ್ತಾ ಇದ್ದೇನೆ. ಒಳ್ಳೆಯದು, ಅದು ತಪ್ಪಲ್ಲ, ಯೇಸು ನಮಗೆ. ಆದರೆ ಮುಖ್ಯ ಉದ್ದೇಶ ಅದಲ್ಲ ಪ್ರಿಯರೇ. ಇನ್ನು ಯಾಕೆ ಬರ್ತಾ ಇದ್ದೀಯಾ? ನನ್ನ ಮಗಳಿಗೊಂದು ಒಳ್ಳೆ ಒಂದು ನೆಂಟಸ್ತಿಗೆ ಸಿಗಬೇಕು, ಒಳ್ಳೆ ವರ ಸಿಗಬೇಕು, ಅದಕ್ಕೋಸ್ಕರವಾಗಿ ನಾನು ಚರ್ಚ್ಗೆ ಬರ್ತಾ ಇದ್ದೇನೆ ಎಂಬುದಾಗಿ. ಇನ್ನೂ ಯಾಕೆ ಬರ್ತಾ ಇದ್ದೀರಾ? ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗುವುದಕ್ಕೋಸ್ಕರ ಬರ್ತಾ ಇದ್ದೇನೆ. ನಿನ್ನ ಯಾಕೆ ಬರ್ತಾ ಇದ್ರೆ ಇನ್ನು ಕೇಳಿದರೆ ನನ್ನ ಬಿಸ್ನೆಸ್ಗೆ ಒಳ್ಳೆ ಬ್ಲೆಸ್ಸಿಂಗ್ ಆಗುವುದಕ್ಕೆ, ಬ್ರೇಕ್ ಥ್ರೂ ಸಿಗುವುದಕ್ಕಾಗಿ ಬರ್ತಾ ಇದೆ. ಬೇರೆ ಬೇರೆ ಕಾರಣಗಳಿಟ್ಟುಕೊಂಡು ಸಭೆಗೆ ಬರುವಂಥ ವ್ಯಕ್ತಿಗಳನ್ನು ನೋಡ್ತೇವೆ. ಅವ್ರಿಗೆ ಯಾವತ್ತೂ ಕೂಡ ಅವರು ರಕ್ಷಣೆ, ಒಂದು ವೇಳೆ ರಕ್ಷಣೆ ಹೊಂದಿದ್ರೂ ಕೂಡ ಅವರು ಸುಮ್ಮನೆ ಸುವಾರ್ತೆ ಕೇಳಿ ಯೇಸುವನ್ನು ಅಂಗೀಕಾರ ಮಾಡಿದವರಾಗಿರ್ತಾರೆ. ಆದರೆ ವಾಕ್ಯ ಓದುವಂಥದ್ದು, ವಾಕ್ಯ ಧ್ಯಾನ ಮಾಡುವಂಥದ್ದು, ವಾಕ್ಯ ತಿಳ್ಕೊಳ್ಳುವಂಥದ್ದು, ವಾಕ್ಯದ ಅಡಿಪಾಯದಲ್ಲಿ ಮಾತ್ಮೀಚು ಕಟ್ಟುವಂಥದ್ದು, ಇವೆಲ್ಲ ಅವರ ಜೀವಿತ ಇಲ್ಲದಿರುವುದರಿಂದ ಕಷ್ಟಗಳು, ದುಃಖಗಳು, ನೋವುಗಳು, ವೇದನೆಗಳು ಬರುವಾಗ ಅವರು ಬೇಗನೆ ಅವರು ಹಿಂಜಾರಿ ಹೋಗುತ್ತಾರೆ. ನಿಲ್ಲಕ್ಕೆ ಸಾಧ್ಯವಾಗದೆ ಹಿಂಜಾರಿ ಹೋಗಿಬಿಡ್ತಾರೆ ಪ್ರಿಯರೇ. ಅದಕ್ಕಾಗಿ ಮತ್ತೆ ಸುವಾರ್ತೆ 7ನೇ ಅಧ್ಯಾಯ 24-27ನೇ ವಾಕ್ಯದಲ್ಲಿ ಯೇಸು ಇಬ್ಬರು ವ್ಯಕ್ತಿಗಳು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಒಂದು ಬುದ್ಧಿವಂತ ವ್ಯಕ್ತಿ, ಇನ್ನೊಂದು ಬುದ್ಧಿಹೀನ ವ್ಯಕ್ತಿ. ಬುದ್ಧಿವಂತ ವ್ಯಕ್ತಿ ಯಾರಾಗಿದ್ದಾನೆ? ವಾಕ್ಯವನ್ನು ಕೇಳಿದ ನಂತರ ಅವನು ವಾಕ್ಯದ ಪ್ರಕಾರವಾಗಿ ನಡೆಯುತ್ತಾನೆ, ಅವನು ಬುದ್ಧಿವಂತ ವ್ಯಕ್ತಿ.
ಎರಡನೇ ವ್ಯಕ್ತಿ ಯಾರಾಗಿದ್ದಾನೆ? ಬುದ್ಧಿಹೀನ ವ್ಯಕ್ತಿ. ಅವನು ಯಾಕೆ ಅವನು ಬುದ್ಧಿಹೀನನು? ಅವನು ವಾಕ್ಯವನ್ನು ಕೇಳಿದ ನಂತರ ವಾಕ್ಯದ ಪ್ರಕಾರ ನಡೆಯಲಿಲ್ಲ. ಬುದ್ಧಿವಂತ ವ್ಯಕ್ತಿ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದದ್ದರಿಂದ ಅವನು ಎಲ್ಲಿ ಅಸ್ತಿವಾರ ಹಾಕಿ ಮನೆ ಕಟ್ಟಿದ? ಬಂಡೆ ಮೇಲೆ ಅಸ್ತಿವಾರ ಹಾಕಿ ತನ್ನ ಮನೆಯನ್ನು ಕಟ್ಟಿದ. ಬುದ್ಧಿನ ವ್ಯಕ್ತಿ ದೇವರ ವಾಕ್ಯ ಕೇಳಿ ಅದರ ಪ್ರಕಾರ ನಡೆಯದೇ ಇರುವುದರಿಂದ ಅವನು ಎಲ್ಲಿ ತನ್ನ ಮನೆ ಕಟ್ಟಿದ? ಉಸುಬಿನ ಮೇಲೆ, ಮರಳಿನ ಮೇಲೆ ಅಸ್ತಿವಾರ ಹಾಕಿ ಅವನು ಮನೆ ಕಟ್ಟುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೊನೆಗೆ ಏನಾಯಿತು? ಜೀವಿತ ಎಂಬ ಈ ಒಂದು ಜೀವಿತದಲ್ಲಿ, ಈ ಜೀವಿತದ ದಿನಗಳಲ್ಲಿ ಕಷ್ಟ ಬರ್ತದೆ, ಸಮಸ್ಯೆಗಳು ಬರ್ತದೆ, ತುಫಾನು ಬರ್ತದೆ, ರೋಗ ಬರ್ತದೆ. ಅವಾಗ ಏನಾಗ್ತಾರೆ? ಅವರು ಉಸುಬಿನ ಮೇಲೆ ಅಸ್ತಿವಾರ ಕಟ್ಟಿದಂಥ ಬುದ್ಧಿನ ಮನುಷ್ಯ ಏನಾಗ್ತಾನೆ? ಅವನು ಶೇಕ್ ಆಗ್ತಾನೆ, ಅವನ ಮನೆ ಬಿದ್ದು ಹೋಗುತ್ತದೆ, ಅವನು ದೇವರನ್ನು ಬಿಟ್ಟು ಹೋಗ್ತಾನೆ, ನಂಬಿಕೆಯನ್ನು ಆತನು ಬಿಟ್ಟು ಹೋಗುತ್ತಾನೆ. ಆದರೆ ಬುದ್ಧಿವಂತ ಮನುಷ್ಯ ಹಾಗೆ ಅಲ್ಲ. ವಾಕ್ಯ ಕೇಳಿ ಅದರ ಪಕ್ಕ ನಡೆದವನು ಅವನು ಬಂಡೆ ಮೇಲೆ ಅಸ್ತಿವಾರ ಹಾಕಿದ್ದರಿಂದಾಗಿ ಎಷ್ಟೇ ಕಷ್ಟಗಳ ಮಧ್ಯದಲ್ಲಿ ಕೂಡ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಂಬಿಕೆಗೋಸ್ಕರ ದೃಢವಾಗಿ ಆತ ನಿಲ್ಲುವ ಆತನಾಗಿರುತ್ತಾನೆ. ಪ್ರಿಯರೇ, ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸಿಕ್ಕಿದ್ರೆ ಓದಿ ವಾಕ್ಯವನ್ನು. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ, ಈ ಬಂಡೆ ಅಂದ್ರೆ ಯಾವುದು? 1 ಕೊರಿಂಥ 10:4 ಹೇಳ್ತದೆ, ಯೇಸು ಕ್ರಿಸ್ತನೇ ಬಂಡೆ ಎಂಬುದಾಗಿ ಹೇಳ್ತದೆ. ಮುಂದೆ ಓದಿ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಬುದ್ಧಿಹೀನ ಮನುಷ್ಯರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದವನು, ಬುದ್ಧಿವಂತ ಮನುಷ್ಯ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದವನೆಂಬುದಾಗಿ ಈ ಒಂದು ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ತೇವೆ. ಹಾಗಾದರೆ ಪ್ರಿಯರೇ, ಯಾರು ವಾಕ್ಯ ಎಂಬ ವಾಕ್ಯದ ಅಸ್ತಿವಾರ ಹಾಕಿ ಆತ್ಮಿಕ ಮನೆ ಕಟ್ಟಿದನೋ ಅವನು ಸೋತು ಹೋಗಲ್ಲ. ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ ಆತನು ಎದುರಿಸಿ. ಅದಕ್ಕೆ ಪೌಲನು ಹೇಳ್ತಾನೆ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯ ಓದಿಕೊಳ್ಳೋಣ. ಎಫೆಸ 6:13. ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ, ಆದುದರಿಂದ ಕಠಿಣ ಯುದ್ಧವು ನಡೆಯುವಂತ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದನ್ನು ಎಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ನಾವು ದೇವರು ಕಠಿಣ ಯುದ್ಧ, ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಯುದ್ಧ ಇರ್ತಾರೆ ನಮ್ಮ ಜೀವಿತದಲ್ಲಿ. ಯುದ್ಧ ಇಲ್ಲದ ಜೀವಿತ ನಮ್ಮ ಜೀವಿತದಲ್ಲಿ ಇಲ್ಲವೇ ಇಲ್ಲ ಪ್ರಿಯರೇ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋದು. ಯುದ್ಧ ಇಲ್ಲದ ಜೀವಿತ, ಪ್ರತಿದಿನ ಬೇರೆ ಬೇರೆ ರೀತಿಯಲ್ಲಿ ಯುದ್ಧವನ್ನು ನಾವು ಎದುರಿಸಬೇಕಾಗಿರುತ್ತದೆ. ಸೈತಾನ ದೂತರು ಬೇರೆ ಬೇರೆ ವಿಧವಾದ ಆತ್ಮಿಕ ಯುದ್ಧವನ್ನು ನಮ್ಮೊಂದಿಗೆ ಮಾಡ್ತಾರೆ. ಸೈತಾನನ ಪ್ರಯತ್ನ ಒಂದೇ ಬಂದು ದೇವರ ಮೇಲಿರೋ ನಂಬಿಕೆಯನ್ನು ಕೆಡಿಸಬೇಕು, ಆ ನಂಬಿಕೆಯನ್ನು ಹಿಂಜಾರುವಂತೆ ಮಾಡಬೇಕು. ಅದೇ ಸೈತಾನನ ಉದ್ದೇಶ ನಮ್ಮ ಕುರಿತಾಗಿರುತ್ತದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆತ್ಮದಲ್ಲಿ ಅದನ್ನು ಕಂಡುಕೊಂಡು ನಾವೇನು ಮಾಡಬೇಕು? ನಂಬಿಕೆ ಬಿಟ್ಟು ಬಿಡದೆ ಧೈರ್ಯವಾಗಿರಬೇಕು. ಯೋಬನ ಪುಸ್ತಕ 2:9 ಯೋಬನ ಹೆಂಡತಿ ಏನು ಹೇಳಿದಳು? ಯೋಬ ನೋಡಿಕೊಂಡು ಅವಳು ಎನ್ಕರೇಜ್ ಮಾಡಬೇಕಾಗಿದ್ದ ಸಮಯದಲ್ಲಿ ಎನ್ಕರೇಜ್ ಮಾಡಬೇಕಾದ ವ್ಯಕ್ತಿ ಅವಳು, ಅವನ ಹೆಂಡತಿ, ಸ್ವಂತ ಹೆಂಡತಿ ಆಗಿದ್ದಾಳೆ. ಅವನು ಪ್ರೋತ್ಸಾಹಪಡಿಸಬೇಕಾಗಿತ್ತು. ಆದರೆ ಅವಳು ಏನು ಹೇಳ್ತಾ ಇದ್ದಾಳೆ? ದೇವರನ್ನು ದೂಷಿಸಿ ಸತ್ತು ಹೋಗು ಎಂಬುದಾಗಿ ಹೇಳ್ತಾ. ಓದಿಯ ಸಿಕ್ಕಿದ ವಾಕ್ಯವನ್ನು. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು
ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಅವನ ಹೆಂಡತಿ ಸ್ವತಃ ಇಂಥ ಕಷ್ಟದಲ್ಲಿದ್ದಾನೆ ಯೋಬ. ಒಂದು ಆಸ್ತಿ ಪಾಸ್ತಿ ಕಳ್ಕೊಂಡಂಥ ದುಃಖ, 2 ಮಕ್ಕಳನ್ನು ಕಳ್ಕೊಂಡಂಥ ದುಃಖ, 3 ಸ್ವತಃ ಆತನು ರೋಗಿಯಾಗಿದ್ದಾನೆ. ತಲೆಯಿಂದ ಪಾದದವರೆಗೆ ಕೆಟ್ಟ ಹುಣ್ಣುಗಳು ಎದ್ದಿವೆ. ಅಂಥ ಒಂದು ಸಂದರ್ಭದಲ್ಲಿ ಅವನ ಹೆಂಡತಿ ಅವನಿಗೆ ಆದರಣೆ ಮಾಡಬೇಕಾಗಿತ್ತು, ಸಂತೈಸಬೇಕಾಗಿತ್ತು, ಅವನಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಅನೇಕ ಸಮಯಗಳಲ್ಲಿ ನಾನು ಮತ್ತು ನೀವು ಕಷ್ಟ ದುಃಖ ವೇದನೆಗಳಲ್ಲಿ ಹಾದು ಹೋಗುವಾಗ ನಮಗೆ ಪ್ರೋತ್ಸಾಹದ ಮಾತು ಅನೇಕರು ಸಿಗುವುದಿಲ್ಲ ಪ್ರಿಯರೇ. ನಂಬಿಕೆ ದೃಢವಾಗಿ ನಿಲ್ರಿ, ನಂಬಿಕೆಯಲ್ಲಿ ಕಷ್ಟಗಳು ಬರ್ತದೆ, ದೇವರಿಗೂ ನಿಲ್ಲಿ, ನಂಬಿಕೆ ಬಿಟ್ಟು ಬಿಡಬೇಡಿ, ಪ್ರಾರ್ಥನೆ ಮಾಡೋಣ, ದೇವರಿಂದ ಹೊರಗೆ ತರ್ತಾನೆ ಎಂಬುದಾಗಿ ಹೇಳುವಂಥ ಕಡಿಮೆ ಜನರಿಂದ ನಮಗಿಂತ ಎನ್ಕರೇಜ್ ಮಾತುಗಳು ಸಿಗುವಂಥದ್ದು. ಆದರೆ ಅನೇಕ ನಮ್ಮ ಹತ್ತಿರ ಇರುವಂಥವರು ಸ್ನೇಹಿತರಾಗಿರ್ಬೋದು, ಅನೇಕರು ಏನು ಮಾಡ್ತಾರೆ, ನಿರಾಶೆಗೆ ಒಳಪಡಿಸ್ತಾರೆ ನಮ್ಮನ್ನು. ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಿ, ಎಷ್ಟು ನಂಬಿಕೆ ಇಟ್ಟಿದ್ದಿ, ಯಾಕೆ ನಿನ್ನ ಜೀವಿತದಲ್ಲಿ ಇದು ಸಂಭವಿಸಿತ್ತು, ಈ ರೀತಿಯ ಮರಣ ನಿನ್ನ ಕುಟುಂಬದಲ್ಲಿ ಯಾಕೆ ಸಂಭವಿಸಿತ್ತು, ಈ ರೀತಿಯ ರೋಗ ನಿನಗೆ ಯಾಕೆ ಸಂಭವಿಸಿತ್ತು, ಯಾಕೆ ನನ್ನ ಕೆಲಸ ಕೊಡುವಂಥ ಸ್ಥಿತಿ ಬಂತು, ಯಾಕೆ ನನ್ನ ಕುಟುಂಬದ ಈ ರೀತಿಯ ಅವಸ್ಥೆ ಉಂಟಾಗಿದೆ. ಅನೇಕರು ಏನು ಮಾಡ್ತಾರೆ, ಗೇಲಿ ಮಾಡ್ತಾರೆ ಅಥವಾ ಮನಗೊಂದಿಸುವಂಥ ಮಾತುಗಳಿಂದ ನಮ್ಮನ್ನೇನು ಮಾಡ್ತಾರೆ, ಬಳಲುವ ಹಾಗೆ ನಮಗೆ ಮಾಡ್ತಾರೆ ಪ್ರಿಯರೇ. ಅಂಥ ಸಂದರ್ಭದಲ್ಲಿ ದೇವರ ಮುಖವನ್ನು ನೋಡಿಕೊಂಡು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು. ಇನ್ನೊಂದು ವಾಕ್ಯ ಓದಿ, ಕೀರ್ತನೆ 42 ಕೀರ್ತನೆ 3 ಮತ್ತು 10 ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 42 3 ಮತ್ತು 10 ವಾಕ್ಯ. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. 10ನೇ ವಾಕ್ಯ. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ಒಂದು ತಿಳ್ಕೋಬೇಕು, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 11 ವಾಕ್ಯ ಓದುವಾಗ ಗೊತ್ತಾಗ್ತದೆ ಪ್ರಿಯರೇ. ಅಲ್ಲಿ ದೀರ್ಘ ಶಾಂತಿ ಅಥವಾ ತಾಳ್ಮೆಯ ಕುರಿತಾಗಿ ಯಾಕೋಬನು ಸಭೆಗೆ ಪ್ರೋತ್ಸಾಹ ಮಾಡುವಂಥದ್ದನ್ನು ಕಾಣ್ತೇವೆ. ಆ ಯೋಬನಲ್ಲಿದ್ದ ದೀರ್ಘ ಶಾಂತಿ, ಆ ತಾಳ್ಮೆ ನಮ್ಮ ಒಳಗೂ ಕೂಡ ಅಂಥ ಸಂದರ್ಭದಲ್ಲಿ ಬರಬೇಕು. ಎಷ್ಟೋ ದೇವಸೇವಕರನ್ನು ದೇವಜನರನ್ನು ಕಂಡಿದ್ದೇವೆ ನಾವು. ಕಷ್ಟಗಳು ದುಃಖಗಳು ಬರುವಾಗ ನಂಬಿಕೆಯನ್ನು ಬಿಟ್ಟು ಹೋಗಲಿಲ್ಲ. ಕ್ರಿಸ್ತನನ್ನು ಅವರು ಬೊಂಕಿ ತಿರಸ್ಕಾರ ಮಾಡಿ ಅವ್ರು ಹೋಗಲಿಲ್ಲ. ಅವರು ದೃಢವಾಗಿ ನಮಗೆ ನಿಂತು ಅವ್ರು ಪ್ರಾರ್ಥಿಸೋದಕ್ಕೆ ಪ್ರಾರಂಭ ಮಾಡಿದರು, ದೇವರು ಸ್ತುತಿಸೋದಕ್ಕೆ ಪ್ರಾರಂಭ ಮಾಡಿದರು. ಕೊನೆಗೆ ದೇವರು ಆ ಸಂಗತಿಯಿಂದ ಅವರನ್ನು ಹೊರಗಡೆ ತರುವಂಥದ್ದನ್ನು ಕಾಣಲಿಕ್ಕೆ ಇಲ್ಲಿ ಕೂಡ ಯಾಕೋಬನು ಹೇಳುವಂಥ ಮುಖ್ಯವಾಗಿ ಅನೇಕ ಪ್ರವಾದಿಗಳು ಮಾತ್ರವಲ್ಲ, ಇಲ್ಲಿ ಯೋಬನ ಕುರಿತಾಗಿ ಆತನು ಉಲ್ಲೇಖಿಸಿ ಇಲ್ಲಿ ನಮ್ಮನ್ನು ಎನ್ಕರೇಜ್ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ 1 ಪೇತ್ರ 4ನೇ 12ರಿಂದ 16 ವಾಕ್ಯ ಓದುವ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಆಲೋಚಿಸಬೇಡಿ. ನೋಡಿ, ಪುಟಕ್ಕೆ ಹಾಕಲ್ಪಡುವಾಗ ಆಶ್ಚರ್ಯ ಪಡಬಾರದು, ಮನಗುಂದಿ ಹೋಗಬಾರದು. ಮುಂದೆ ಓದಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದಿಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಪ್ರೈಸ್ ಗಾಡ್. ಇಲ್ಲಿ ನೋಡ್ತೇವೆ, ಕ್ರೈಸ್ತರಾಗಿ ಬಾಧೆ ಪಟ್ಟರೆ ನಾವು ದೇವರನ್ನ ಹೆಸರಿನಿಂದ ಏನು ಮಾಡಬೇಕಂತೆ, ದೇವರನ್ನು ಘನಪಡಿಸಬೇಕು. ಕ್ರಿಸ್ತ ನಂಬಿಕೆ ನಿಮಿತ್ತ ನಮ್ಮ ಕಷ್ಟಗಳು 100% ಬರ್ತದೆ. ನಾವು ಸಾಧಾರಣವಾದ ಕ್ರೈಸ್ತ ಜೀವಿಸುವುದಾದರೆ, ಅಂದರೆ ಸಾಧಾರಣ ನಿಮ್ಮದಾಗಿ ಹೇಳಬೇಕಾದ್ರೆ, ಲೋಕದಲ್ಲಿ ಯೇಸುನ ಅಂಗೀಕಾರ ಮಾಡಿದ್ದೇವೆ, ಬ್ಯಾಪ್ಟಿಸಮ್ ತಗೊಂಡಿದ್ದೇವೆ ಅಷ್ಟೇ, ಮತ್ತು ನಮ್ಮ ಜೀವಿತದಲ್ಲಿ ಒಂದು ಸಾಕ್ಷಿ ಇಲ್ಲ.
ಯಾವುದೇ ರೀತಿಯ ಪ್ರಾರ್ಥನಾ ಜೀವಿತ ಇಲ್ಲ, ವಾಕ್ಯದ ಧ್ಯಾನ ಇಲ್ಲ, ಪವಿತ್ರತೆಗೋಸ್ಕರವಾಗಿ ನಮ್ಮಲ್ಲಿ ಒಂದು ತೀರ್ಮಾನ ಇಲ್ಲ, ಆವಾಗ ನಮಗೆ ತೊಂದರೆ ಮಾಡಲಿಕ್ಕೆ ಸೈತಾನ ಖಂಡಿತ ಬರಲ್ಲ. ಬರೆದಿಟ್ಟುಕೊಳ್ಳಿ, ಆವಾಗ ಸೈತಾನ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲಿಕ್ಕೆ ಬರಲ್ಲ. ಯಾವಾಗ ನಾವು ನಂಬಿಕೆಗೋಸ್ಕರ ದೃಢವಾಗಿ ನಿಲ್ತೇವೆ, ದೃಢವಾದ ತೀರ್ಮಾನ ತಗೊಳ್ತೇವೆ, ಪರಿಶುದ್ಧ ಜೀವಿತಕ್ಕಾಗಿ ತೀರ್ಮಾನ ತಗೊಳ್ತೇವೆ, ಆವಾಗಲೇ ಸೈತಾನನು ನಮಗೆ ದೂರಾಗಿ ಆತನು ಬರುತ್ತಾನೆ, ಸಮಸ್ಯೆ ತಗೊಂಡು ಆತನು ತೆಗೆದುಕೊಂಡು ಬರ್ತಾನೆ. ಅದು ಪ್ರತಿಯೊಂದಕ್ಕೂ ಕೂಡ ಪ್ರತಿಫಲ ಪರಲೋಕದ ನಮಗಿದೆ. ನಂಬಿಕೆಗಾಗಿ ನಾವು ನಿಂತ ನಿಮಿತ್ತವಾಗಿ ಪರಲೋಕದಲ್ಲಿ ಪ್ರಿಯರೇ ದೇವರು ನಮಗೆ ಪ್ರತಿಫಲವನ್ನು ಕೊಡುವ ಆತನಾಗಿದ್ದಾನೆ. ನಾವು 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ. ಸ್ವಲ್ಪ ಕಾಲ, ಸದ್ಯಕ್ಕೆ ಸ್ವಲ್ಪ ಕಾಲ ಉಪದ್ರವಗಳು, ಸ್ವಲ್ಪ ಕಾಲ ಬಾಧೆ. ಮುಂದೆ ಓದಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವಮಾನಗಳನ್ನು ಉಂಟು ಮಾಡುವುದು. ಆದ ಕಾರಣ ಪ್ರಿಯರೇ, ಈ ಲೋಕದಲ್ಲಿ ಕಷ್ಟಗಳು ನಮಗೆ ಬರುವಾಗ, ಕ್ರಿಸ್ತಿಯ ಜೀವಿತದಲ್ಲಿ ಕಷ್ಟಗಳು ಉಪದ್ರವಗಳು ಬರುವಾಗ ನಾವು ಸೋತು ಹೋಗಬಾರದು. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಆ ಸಮಯ ದೇವರನ್ನು ಆರಾಧಿಸಬೇಕು, ಆ ಸಮಯದಲ್ಲಿ ವಾಕ್ಯವನ್ನು ಓದಿ ಧ್ಯಾನಿಸಬೇಕು. ವಾಕ್ಯದ ಮೂಲಕ ದೇವರು ನಮ್ಮೊಟ್ಟಿಗೆ ಆ ಸಮಯದಲ್ಲಿ ಮಾತಾಡ್ತಾನೆ, ದೇವರು ನಮ್ಮ ನೆಲೆ ನಿಲ್ಲಿಸ್ತಾನೆ, ದೃಢಪಡಿಸುತ್ತಾನೆ. ಯಾಕಂದರೆ ಆ ರೀತಿ ಎಷ್ಟೋ ವಾಕ್ಯಗಳು ನಾನು ನಿಮಗೆ ಕೊಡುವುದಕ್ಕೆ ಸಾಧ್ಯ ಪ್ರಿಯರೇ. 1 ತೆಸಲೋನಿಕ 5:23 ಓದಿ. 1 Thessalonians chapter 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಇನ್ನೊಂದು ವಾಕ್ಯ ಯೂದ 24:25 ವಾಕ್ಯ ಓದಿ. ಯೂದನ ಪತ್ರಿಕೆ 24:25. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ ಮಹತ್ವ ಆಧಿಪತ್ಯ ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಕೊನೆಯವರೆಗೆ ದೃಢಪಡಿಸಿ ನಮ್ಮ ನೆನಲಿಸಿ. ಇನ್ನೊಂದು ವಾಕ್ಯ ಓದಿ. 2 Thessalonians 3:3. 2 Thessalonians 3:3. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನೆ. ಹಾಗಾದ್ರೆ ಶೋಧನೆ ಸೈತಾನನಿಂದ ಬರುವಂತದ್ದಾಗಿದೆ ಪ್ರಿಯರೇ. ಆತನ ಶೋಧನೆ ತರುವಂತ ಉದ್ದೇಶ ದೇವರ ಮೇಲಿರುವ ನಂಬಿಕೆ ಕೆಡಿಸುವುದಕ್ಕಾಗಿ, ನಾವು ನಂಬಿಕೆಯಲ್ಲಿ ಹಿಂಜಾರಿ ಹೋಗುವುದಕ್ಕೋಸ್ಕರವಾಗಿ ಅನೇಕ ಶೋಧನೆಗಳನ್ನು ಆತನು ನಮ್ಮ ಜೀವಿತದ ತೆಗೆದುಕೊಂಡು ಬರುತ್ತಾನೆ ಪ್ರಿಯರೇ. ಅದಕ್ಕೆ ನೋಡಿ, ಅಲ್ಲಿ ಪೌಲನ 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು 3ನೇ ವಾಕ್ಯದಿಂದ ಓದುವುದಾದರೆ ಪೌಲನಲ್ಲಿ ಹೇಳ್ತಾನೆ, ಕ್ರಿಸ್ತನಲ್ಲಿರುವಂಥ ಯಥಾರ್ಥತ್ವ ಪಾತಿವ್ರತ್ಯವನ್ನು ಬಿಟ್ಟು ನಿಮ್ಮ ಮನಸ್ಸು ಕೆಟ್ಟು ಹೋದಿತ್ತು ಭಯ ನನಗಿದೆ ಎಂಬುದಾಗಿ ಓದಿ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಇರಬೇಕಾದ ಯಥಾರ್ಥತ್ವ ಮತ್ತು ಪಾತಿವ್ರತ್ಯ ಬಿಟ್ಟು ನಿಮ್ಮ ಮನಸ್ಸು ಕೆಟ್ಟು ಹೋದಿತ್ತೆಂಬ ಭಯ. ಅದಕ್ಕಾಗಿ ಅಲ್ಲಿ ಎನ್ಕರೇಜ್ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪರೀಕ್ಷೆ ಎಂಬುವಂಥದ್ದು ದೇವರಿಂದ ಬರುತ್ತದೆ. ಪರೀಕ್ಷೆ ಬರುವಂಥದ್ದು ಒಳ್ಳೆಯದಕ್ಕಾಗಿ. ನಾವು 1ನೇ ವಾಕ್ಯ ಓದುವುದಾದರೆ ಧರ್ಮೋಪದೇಶಕರ 8:2, ಡ್ಯೂಟರನಮಿ 8:2 ವಾಕ್ಯ ಓದಿ.
ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಕಷ್ಟಕ್ಕೆ ಒಳಪಡಿಸಿ ದೇವರೇನು ಮಾಡ್ತಾನೆ? ನಮ್ಮ ಮನೋಭಾವ ಪರೀಕ್ಷೆ ಅಂದರೆ ಕಷ್ಟದ ಸಮಯದಲ್ಲಿ ದೇವರಿಗೋಸ್ಕರ ಹೇಗೆ ನಾವು ನಿಲ್ತೇವೆ, ನಂಬಿಕೆಗೋಸ್ಕರ ಹೇಗೆ ನಾವು ನಿಲ್ತೇವೆ. ಅನೇಕ ಸರಿ ಹೇಳ್ತೇವಲ್ಲ, ಸತ್ತರು ಕ್ರಿಸ್ತನಿಗಾಗಿ ಸಾಯ್ತೇನೆ, ಜೀವಿಸಿದ್ರು ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಅನೇಕ ಸಮಯದಲ್ಲಿ ತೀರ್ಮಾನ ತಗೊಳ್ತೇವೆ ಪ್ರಿಯರೇ. ಅಲ್ಲಲೂಯ. ನನ್ನ ಜೀವಿತದ ಸೇವೆಯ ಅನುಭವದಲ್ಲಿ ಹೇಳಬೇಕಾದ್ರೆ ಅಂತೂ ಅನೇಕ ಕಷ್ಟಗಳು ಬಂದವು. ನನ್ನ ತಂದೆಯಿಂದ ಆರಂಭವಾದಂಥ ಒಂದು ಆತ್ಮಿಕವಾದಂಥ ಯುದ್ಧ ಅನೇಕ ಡಿಫ್ರೆಂಟ್ ರೀತಿಯಲ್ಲಿ ನಮ್ಮ ಸೇವೆಯಲ್ಲಿ ನಮ್ಮ ಜೀವಿತದಲ್ಲಿ ಬಂತು ಪ್ರಿಯರೇ. ಆದರೆ ಸೋತು ಹೋಗೋದಕ್ಕೆ, ನಂಬಿಕೆ ಬಿಟ್ಟು ಹೋಗೋದಕ್ಕೆ ದೇವರು ಯಾವತ್ತೂ ನನಗೆ ಅನುಮತಿ ಕೊಡಲಿ. ಆರಂಭದ ಕಾಲಘಟ್ಟದಲ್ಲಿ ಸೇವೆಯ ಆರಂಭ ಮಾತ್ರ, ಅಷ್ಟು ನನಗೆ ವಾಕ್ಯದ ಜ್ಞಾನ ಇಲ್ಲದಂಥ ಸಂದರ್ಭದಲ್ಲಿ ತಂದೆ ಭಯಂಕರ ಉಪದ್ರವ ಕೊಡ್ತಾಯಿದ್ದರು. ನನ್ನ ಎಲ್ದಾಗ ಹೇಳ್ತದೆ, ಕಳೆದ ದಿವಸಗಳಲ್ಲಿ ಬಂದ ಅನೇಕ ಸೇವಕರು ಹೇಳ್ತಿದ್ದರು, ಈಗ ನಾನು ಇರುವಂಥದ್ದು 13ನೇ ಮನೆ, ಅದು ನನ್ನ ಸ್ವಂತ ಮನೆ ಎಂಬುದಾಗಿ ಹೇಳ್ತಾಯಿದ್ರು. ಪಾಸ್ಟರ್ ಡೇವಿಡ್ ಎಂಬುದಾಗಿ, ಕೇವಲನ್ ಎಂಬುದಾಗಿ ಹೇಳುವರು ಕಳೆದ ದಿವಸಗಳು ಹೇಳ್ತಾಯಿದ್ರು. ಹಾಗೆ ನನ್ನ ಮಿಸ್ಸಸ್ಗೆ ನಾನು ನಿನ್ನೆ ಹೇಳಿದೆ, ನಾವೀಗ ಇರುವಂಥದ್ದು 8ನೇ ಮನೆ ಎಂಬುದಾಗಿ. ಅದು ಹೇಗೆ ಅಂತ ಹೇಳಬೇಕಾದ್ರೆ, ನಾನು ಹುಟ್ಟಿದಂಥ ಒಂದು ಮನೆ ಅದು ನನ್ನ ತಾಯಿಯ ಮನೆ, ಅಜ್ಜಿ ಮನೆ. ಅಲ್ಲಿ ನಾವು ಸ್ವಲ್ಪ ಸಮಯ ಇದ್ದೆವು. ನಂತರ ಅಲ್ಲಿ ಅಜ್ಜಿದ್ದು ಮತ್ತು ನನ್ನ ದೊಡ್ಡಪ್ಪತ್ತು ಉಪದ್ರವ ಸ್ಟಾರ್ಟ್ ಆಯಿತು. ಕೊನೆಗೆ ನನ್ನ ತಾಯಿಯ ತಾಯಿ, ನನ್ನ ತಾಯಿ ಇನ್ನೊಂದು ಅಜ್ಜಿ, ಅವರಲ್ಲಿ ಬಾಡಿಗೆ ಮನೆಗೆ, ಅವರು ಇರುವಂಥ ಬಾಡಿಗೆ ಮನೆಗೆ ಹೋದೆವು. ಆವಾಗ ನಾನು ಚಿಕ್ಕ ಹುಡುಗ, ಆವಾಗ ಚಿಕ್ಕ ಇದಾಗಿದ್ದೆ ನಾನು. ಅದು 2ನೇ ಮನೆ. ನಂತರ ಈಗ ತನ್ನ ತಮ್ಮ ಇರುವಂಥ ಬೆಳೆದಂಥ ಆ ಮನೆ ನಮಗೆ ಸಿಕ್ಕಿತ್ತು, ದೇವರು ಕೊಟ್ಟರು. ತಂದೆ ಚಿಕ್ಕ ಮನೆಯಲ್ಲಿ ಕಟ್ಟಿದರು. ನಂತರವಾಗಿ ತಂದೆ ಉಪದ್ರವ ಸ್ಟಾರ್ಟ್ ಆಯಿತು. ನಾನು ರಕ್ಷಣೆ ಹೊಂದಿದ ನಂತರವಾಗಿ ತಂದೆ ಉಪದ್ರವಿಸಲಿಕ್ಕೆ ಆರಂಭ ಮಾಡಿದರು. ದಿನಾಲು ಗಲಾಟೆ ಮಾಡೋದು, ಬೈಬಲ್ ಬಿಸಾಡುವಂಥದ್ದು, ಬೈಬಲ್ಗೆ ಬೆಂಕಿ ಹೊತ್ತಿಸುವಂಥದ್ದು, ಅಥವಾ ಬೈಬಲ್ ಓದಲಿಕ್ಕಿಲ್ಲ, ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿಲ್ಲದ ಒಂದು ಅವಸ್ಥೆ, ಯಾವ ವಿಶ್ವಾಸಗಳು ಮನೆಗೆ ಬರಲಿಕ್ಕಿಲ್ಲ, ಯಾರು ಫೋನ್ ಮಾಡಲಿಕ್ಕೆ ಕೂಡ ಇಲ್ಲದ ಒಂದು ಪರಿಸ್ಥಿತಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ವಾರದಲ್ಲಿ 3-4 ದಿವಸ ನಮ್ಮ ಮನೆಯಿಂದ ಹೊರಗೆ ಆಗ್ತಾಯಿದ್ರು ನನ್ನ ತಾಯಿ ಮತ್ತು ತಮ್ಮನನ್ನು. ಹಾಗೆ ನಾವು ಬೇರೆಯವರ ಮನೆಯಲ್ಲಿ ಇರಬೇಕು ಅಂತ ಪರಿಸ್ಥಿತಿ, ಗುಡ್ಡೆಗಾಡಿನಲ್ಲಿ ಇಡೀ ರಾತ್ರಿ ಕಳ್ಕೊಂಡಂಥ ಒಂದು ಸಮಯ ಕೂಡ ಇತ್ತು ಪ್ರಿಯರೇ. ಅಂಥ ಒಂದು ಅವಸ್ಥೆ ಇತ್ತು ಪ್ರಿಯರೇ. ಇವೆಲ್ಲ ಯಾಕೆ? ನಂಬಿಕೆ. ಅವರು ಹೇಳೋದು ಒಂದೇ, ಚಪ್ಪಳಿ ತಟ್ಟಿರೋದು ಬಿಡಿ, ಇವೆಲ್ಲ ಬಿಟ್ಟು ನೀವು ಏನು ಮಾಡಿ, ಅದೇ ರೀತಿಯ ಒಂದು ಮುಂಚೆ ಕ್ಯಾಥಲಿಕ್ ಹಿನ್ನೆಲೆಯಲ್ಲಿ ಆ ನಂಬಿಕೆಯಲ್ಲಿ ನೀವು ಬನ್ನಿ ಎಂಬುದಾಗಿ ಅವರು ಹೇಳ್ತಾಯಿದ್ರು. ಅವರಿಗೆ ನಾವು ವಾಕ್ಯ ಹೇಳಿದ ಅರ್ಥ ಆಗ್ತಾ ಇರಲಿಲ್ಲ. ದೇವ್ರು ನಮ್ಮ ಆತ್ಮಿಕ ಕಣ್ಣುಗಳು ತೆರೆದಿದ್ದಾನೆ. ಕೊನೆಗೆ ಈ ರೀತಿ ಹಿಂಸೆ ಅವರಿಗೆ ಅರ್ಥ, ನೀವು ಜಾತಿ ಬಿಟ್ಟಿದ್ದೀರಿ, ಧರ್ಮ ಬಿಟ್ಟಿದ್ದೀರಿ ಎಂಬುದಾಗಿ ಅವರು ಯಾವಾಗಲೂ ಹೇಳ್ತಿದ್ರು. ಈ ರೀತಿ ಹಿಂಸೆಗೆ ಅವರು ಮಾಡ್ತಾರೆ. ಕೊನೆಗೆ ನಮಗೆ ಈಗ ಆಸರದ್ದು ಬಿಲ್ಡಿಂಗ್ ಉಂಟು, ಅಲ್ಲಿ ಆ ಸ್ಥಳದಲ್ಲಿ ನಮ್ಮ ಆಫೀಸೆಲ್ಲ ಉಂಟು. ಅಲ್ಲಿ ಆ ಸ್ಥಳದಲ್ಲಿ ಚಿಕ್ಕದಾದಂಥ ಸಿಮೆಂಟ್ ಶೀಟಿನ ಕಟ್ಟಡ ಇತ್ತು. ಅದು ನಮ್ಮ ಚರ್ಚಲ್ಲಿ ಆಲಯವಾಗಿತ್ತು. ಆವಾಗ ನಾನು ಎಲ್ ಶೇಪಲ್ಲಿ ಒಂದು ಮೂಲೆಯಲ್ಲಿ ಒಂದು ಗೋಡೆ ಕಟ್ಟಿದೆ ಅಷ್ಟೇ. ಅಲ್ಲಿ 4ನೇ ಮನೆ, ಭಾರಿ ಕಷ್ಟ. ಒಂದು 6x6 ಅಷ್ಟೇ ರೋಮ್. ಅದರಲ್ಲಿ ತಂದೆ ಉಪದ್ರ ಮಾಡುವಾಗ ಬಂದು ಅದರಲ್ಲಿ ನಿಲ್ತಾ ಇದ್ದೆ. ಯಾಕಂದರೆ ಆರಂಭದಲ್ಲಿ ನಮ್ಮ ಸಭೆಗೆ ಬಂದವರಿಗೆ ನೋಡಿದವರಿಗೆ ಗೊತ್ತುಂಟು, ಅದು ಆ ರೂಮ್ ನೋಡಿದ್ದಾರೆ ಅವರು. ಅದು ವಾಸಸ್ಥಾನ ಆಯಿತು. ನಂತರ 5ನೇ ಮನೆ, ಚರ್ಚಿಗೆ ನನ್ನ ಮದುವೆ ಆದ ನಂತರವಾಗಿ ನನ್ನ ತುಂಬು ಗರ್ಭಿಣಿ ನನ್ನ ಮಿಸಸ್ ರೇಚಲ್ಗೆ ಪ್ರತಿ ದಿವಸ ಮನೆಯಿಂದ ಹೊರಗೆ ಹೋಗುವಂಥದ್ದು, ಓಡಿಸುವಂಥದ್ದು, ಎಲ್ಲೆಲ್ಲಿ ಹೋಗಿರುವಂಥದ್ದು. ಕೊನೆಗೆ ನಮ್ಮ ಬಬಂಕಲ್ ಹೇಳಿದ್ರು, ಚರ್ಚಿಗೆ ಸೈಡಿಗೆ ಆ ಹಾಲ್ಗೆ ಒಂದು ಚಿಕ್ಕ ರೂಮನ್ನು ಕಟ್ಟಿಬಿಡೋಣ ಎಂಬುದಾಗಿ ಹೇಳಿದರು. ಆ ಕಟ್ಟುವುದಕ್ಕೂ ರೂಮ್ ಇರಲಿಲ್ಲ. ಆವಾಗ ಆ ದಿವಸ ನಾವು ಪ್ರಾರ್ಥನೆ ಮಾಡಿದ್ದೆವು. ಅವತ್ತು ಒಂದು ಜಾನ್ ಅಂಕಲ್ ಅಂತ ಒಬ್ಬರು ಬಂದರು. ಅವರು ನನ್ನ ಕೈಯಲ್ಲಿ ಸುಮಾರಷ್ಟು 12 ಸಾವಿರ ಕೈಯಲ್ಲಿ ಕೊಟ್ಟು ಇಟ್ಟರು. 12 ಸಾವಿರ ಇಟ್ಟು ನಾವು ಪ್ರಾರ್ಥನೆಯಿಂದ, ನಂಬಿಕೆಯಿಂದ ನಾವು ಮನೆ ಕಟ್ಟಿದ್ದೆವು. ಒಂದು ಹಾಲ್ 10x12 ಒಂದು ಹಾಲು, ಒಂದು ಚಿಕ್ಕ ಒಂದು ಪ್ಯಾಸೇಜ್ ಇತ್ತು. ನಮ್ಮ ಬೆಡ್ರೂಮು 6 ಹೀಗೆ ಅಗಲ, 8 ಹೀಗೆ, ಒಂದು ಕಾಟ್ ಟ್ರೇ ಅಲ್ಲಿ ಮುಗಿಯಿತು, ಮತ್ತೆ ಅಲ್ಲಿ ಜಾಗ ಇಲ್ಲ. ನಂತರ 6x4 ಒಂದು ಕಿಚನ್, ಒಂದು ಚಿಕ್ಕ ಟಾಯ್ಲೆಟ್, ಅಷ್ಟು. ಅದು ನಮ್ಮ ಮನೆ, 5ನೇ ಮನೆ ಅದು. ಆದರೆ ಅಲ್ಲಿ ಯಾರು ಬಂದರೂ ಕೂಡ
ನಮ್ಮ ಮನೇಲಿ ಎಂಟರು ಬಂದರೂ ಕೂಡ ಅಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾವ ಪಾಸ್ಟರ್ಗಳು ಗೆಸ್ಟ್ ಪಾಸ್ಟರ್ ಬಂದರೂ ಕೂಡ ನಿಲ್ಲಕ್ಕೆ ಆಗಲ್ಲ. ಅವರು ಬಬಂಕಲ್ ಮನೆಗೆ ಬೇರೆ ಬೇರೆ ಕಡೆಗಡೆ ಕಳಿಸುವಂಥ ಪರಿಸ್ಥಿತಿ ಇತ್ತು ಪ್ರಿಯರೇ. ಕೊನೆಗೆ ನಮ್ಮ ಮನಸ್ಸು ವೇದನೆ ಇತ್ತು. ಯಾವಾಗಲೂ ಅಲ್ಲಿ ಮೇಲೆ ಒಂದು ರೂಮ್ ಕಟ್ಟುವ ಅಂತ ಯೋಚಿಸ್ತಿದ್ದೆ. ಅದಕ್ಕೂ ಹಣ ಇರಲಿಲ್ಲ. ಪ್ರಾರ್ಥನೆ ಮಾಡ್ತಾಯಿದ್ದೆವು. 2008ರಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಹೃದಯದಲ್ಲಿ ಒಂದು ನಂಬಿಕೆ ಬಂತು. ಆ ಇರುವಂಥ ಎಲ್ಲ ಲೆಸನ್ ತೊಗೊಂಡು ಬಂದ ನಂಬಿಕೆಯಿಂದ ನಾವು ಕಟ್ಟಡ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದೆವು. ಸುಮಾರೀಗ 3 ಮಾಡಿ ಅದು ಕಟ್ಟಡ ಉಂಟು. ಗ್ರೌಂಡ್ ಫ್ಲೋರ್ ಬಿಟ್ಟು 3 ಮಾಡಿ ಉಂಟು. ಇವತ್ತು ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾಸ್ಟರ್ ಪ್ರಶಾಂತ್ ನಿಂತಿದ್ದಾರೆ. ಅದು ನಮ್ಮ 6ನೇ ಮನೆ. ಅದಕ್ಕಿಂತ ಮುಂಚೆ 6ನೇ ಮನೆ ಅದಕ್ಕಿಂತ ಮುಂಚೆ ಅದು ಕಟ್ಟುವ ಸಂದರ್ಭದಲ್ಲಿ ಪುಲ್ಲಂಟಿಯವರ ಹಳೆ ಮನೆಗೆ ನಾವು ಹೋದೆವು. ಅಲ್ಲಿ ಸ್ವಲ್ಪ ಸಮಯ ಇದ್ದೆವು. ಅವರು ಬಾಡಿಗೆ ತಗೊಳ್ಳಿಲ್ಲ. ಅದು ಈ ಕಟ್ಟಲ್ಪಡುವವರೆಗೆ ಅಲ್ಲಿನ ಇದ್ದೆವು. ಅದು 6ನೇ ಮನೆ. ಅದು ಆ ಕಟ್ಟಿದ ನಂತರ ಈ ಹೊಸ ಮನೆಗೆ ಬಂದ ಗ್ರೌಂಡ್ ಫ್ಲೋರ್ ನಮ್ಮ ಮನೆ, ಫಸ್ಟ್ ಫ್ಲೋರಲ್ಲಿ ಆಫೀಸ್, ಸೆಕೆಂಡ್ ಫ್ಲೋರಲ್ಲಿ ಇವತ್ತು ನಾವು ನೋಡ್ತೇವೆ ಗರ್ಲ್ಸ್ ಹೋಮ್ ಇದೆ, 3rd ಫ್ಲೋರಲ್ಲಿ ಬಾಯ್ಸ್ ಹೋಮ್ ಇದೆ ಪ್ರಿಯರೇ. ಅದು ನಮ್ಮದು 7ನೇ ಮನೆ. ಕೊನೆಗೆ ಸೇವೆ ಬೆಳೆದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿಂದ ಸ್ವಲ್ಪ ನಮಗೆ ಸಪ್ರೇಷನ್ ಬೇಕಂತಾಯಿತು. ಕೊನೆಗೆ ಇನ್ನಂಜಲ್ಲಿರುವಂಥ ಈಗ ಇರುವಂಥ ಮನೆಗೆ ನಾವು ಶಿಫ್ಟ್ ಮಾಡಿ ಅಲ್ಲಿರುವಂಥ ಓಲ್ಡ್ ಏಜ್ ಹೋಮಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅಲ್ಲಿ ವಾಸ ಮಾಡಲಿಕ್ಕೆ ನಾವು ಹೋದೆವು. ಅದು 8ನೇ ಮನೆ ಆಗಿದೆ. ಈಗ ಪ್ರಸ್ತುತ 8ನೇ ಮನೆಗೆ ನಾವು ಇದ್ದೇವೆ. ಹಾಲೆಲೂಯಾ. ಅದು ಕೂಡ ಸಂಸ್ಥೆ ಹೆಸರಲ್ಲಿರುವಂಥದ್ದು ಆ ಮನೆ. ಯಾವಾಗ ಅಲ್ಲಿಂದ ದೇವರು ನಮಗೆ ಖಾಲಿ ಮಾಡಿ ಬೇರೆ ಕಡೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಅಥವಾ ಅದಕ್ಕಿಂತ ಮುಂಚೆ ಯೇಸು ಬಂದರೆ ರ್ಯಾಪ್ಚರಲ್ಲಿ ನಾವು ಪರಲೋಕಕ್ಕೆ ಸ್ವಂತ ಮನೆಗೆ ನಾವು ಹೋಗಬಹುದು. ಯಾಕೆ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ ಹೇಳ್ತೇನೆ. ಅನೇಕ ಸೇವಕರು ಹೇಳ್ತಿದ್ದು ನನಗೆ 8ನೇ ಮನೆ 13ನೇ ಮನೆ ಎಂಬುದಾಗಿ. ನನಗೆ ನಿನ್ನೆ ದಿವಸ ಈ ಆಲೋಚನೆ ಬಂತು. ಯಾಕಂದರೆ ಈ ಲೋಕದಲ್ಲಿ ಶಾಶ್ವತ ಮನೆ ಎಂಬಂತೂ ನಮಗಿಲ್ಲ ಪ್ರಿಯರೇ. ಶಾಶ್ವತ ಮನೆ ಎಂಬಂಥದ್ದಿಲ್ಲ. ಶಾಶ್ವತ ಮನೆ ಯೇಸು ಯೋಹನ್ನ 14:1-3 ವಾಕ್ಯದಲ್ಲಿ ಹೇಳಿದ್ದಾನೆ, ನೀವು ಕಳವಳಗೊಳ್ಳದೆ ನನ್ನ ತಂದೆ ಮೇಲೆ ನಂಬಿಕೆ ಇಡಿ, ನನ್ನಲ್ಲೂ ನಂಬಿಗಿರಿ. ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಅಲ್ಲಿ ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ತಿರುಗಿ ಬಂದು ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕೆಂದರೆ ನಾನು ಇರುವಲ್ಲಿ ನೀವು ಇರಬೇಕೆಂಬುದಾಗಿ ಯೇಸು ಮನೆ ಶಾಶ್ವತವಾದ ಮನೆ. ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿದೆ. ಈ ಮನೆ ಎಷ್ಟೇ ದೊಡ್ಡ ಮನೆ ನಾವು ಕಟ್ಟಿದರೂ ಕೂಡ ಒಂದಲ್ಲ ಒಂದು ದಿವಸ ಇದನ್ನು ಬಿಟ್ಟು ಹೋಗಲೇಬೇಕಾಗಿರುತ್ತದೆ. ಆದ ಕಾರಣ ಈ ಲೋಕದಲ್ಲಿ ಕಷ್ಟಗಳು ಬರುವಾಗ, ಬಾಧೆಗಳು ಬರುವಾಗ, ಪರೀಕ್ಷಾ ಸಮಯಗಳು ಬರುವಾಗ ನಾವು ಸೋತು ಹೋಗಬಾರದು. ದೇವರ ಮೇಲೆ ಗುಣಗುಟ್ಟಬಾರದು, ದೇವರ ಮೇಲೆ ತಪ್ಪು ಹೊರಿಸಬಾರದು ಪ್ರಿಯರೇ. ಅವಾಗ ಒಂದೇ ಒಂದು ನಾವು ಮಾಡಬೇಕಾದದ್ದು ಸ್ತುತಿಸುವಂಥದ್ದು, ಪ್ರಾರ್ಥಿಸುವ. ಅದಕ್ಕೆ ವಾಕ್ಯ ಹೇಳ್ತಾನೆ 1 ಥೆಸಲೋನಿಕ 5:17-18 ವಾಕ್ಯ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲಾದರಲ್ಲಿಯೂ ಕಷ್ಟ, ಸುಖ, ದುಃಖ, ನೋವು, ಬಾಧೆ, ರೋಗ ಎಲ್ಲದರಲ್ಲಿಯೂ ನಾವು ಮಾಡಬೇಕಾದ್ರೆ ಏನು ಗೊತ್ತುಂಟ? ಕೃತಜ್ಞತೆಯ ಸ್ತುತಿ ನಾವು ದೇವರಿಗೆ ಮಾಡಬೇಕು. ಪ್ರೈಸ್ ಗಾಡ್. ಇವತ್ತು ರೋಗದಲ್ಲಿ ನರಳಾಡ್ತಿದ್ದೇವ, ಕರ್ತನಿಗೆ ಸ್ತೋತ್ರ ಮಾಡೋದು ನಿಲ್ಲಿಸಬಾರ್ದು. ಕರ್ತನಿಗೆ ಮಹಿಮೆ, ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಆರಾಧನೆ. ಯೇಸುವೆ ನೀನು ಒಳ್ಳೆಯವನು ಎಂಬುದಾಗಿ ಕರ್ತನಿಗೆ ನಾವು ಯಾವಾಗಲೂ ಸ್ತೋತ್ರ ಮಾಡ್ತಾರೆ. ಎಲ್ಲಾದರೂ ಸ್ತೋತ್ರ ಮಾಡ್ತಾ ಇರುವಂಥ ಅದು ಇಂಪಾರ್ಟೆಂಟ್. ಫಿಲಿಪ್ಪಿಯಲ್ಲಿ 4:4-7 ವಾಕ್ಯ ನಿನ್ನೆ ದಿವಸ ಓದಿದ್ದೇವೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಏನು ಮಾಡಬೇಕು? ನಾವು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಕೃತಜ್ಞತೆ ಸ್ತುತಿ ಮಾಡುತ್ತಾ. ಓಕೆ, ಓದುವ ನಾವು 5 ಮತ್ತು 7 ವಾಕ್ಯ, 5 ಮತ್ತು 6 ವಾಕ್ಯ ಸಾಕು. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಚಿಂತೆ ಮಾಡದಿದ್ರು ಚಿಂತೆ ಬರ್ತದೆ. ಆದರೆ ದೇವರ ವಾಕ್ಯದ ಮೂಲಕ ಪೌಲನ ಆಲೋಚನೆ ಹೇಳ್ತಾ ಇದ್ದಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಿದ ಏನು ಮಾಡಬೇಕೀಗ? ಎಲ್ಲ ವಿಷಯಕ್ಕಾಗಿ, ಕೊರೋನಾಕ್ಕಾಗಿ, ಕ್ಯಾನ್ಸರ್ಗಾಗಿ, ಟ್ಯೂಮರ್ಗಾಗಿ, ಥೈರಾಯ್ಡ್ಗಾಗಿ, ಅಥವಾ ಕೆಲಸ ಹೋದದಕ್ಕಾಗಿ, ಆರ್ಥಿಕ ಸಮಸ್ಯೆಗಾಗಿ, ಪ್ರತಿಯೊಂದರಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನೋಡಿ ವಾಕ್ಯ ಹೇಳ್ತಾರೆ, ನಮಗೇನು ಬೇಕು? ರೋಗದಿಂದ ಬಿಡುಗಡೆ ಬೇಕಾ? ಕಷ್ಟದಿಂದ ಬಿಡುಗಡೆ ಬೇಕಾ? ಕಣ್ಣೀರು ನೀಗಲ್ಪಡಬೇಕಾ? ಕೆಲಸ ಬೇಕಾ? ನಮಗೆ ಬೇಕಾದನ್ನು ತಿಳಿಸಬೇಕು. ಇನ್ನೊಂದು ವಾಕ್ಯ ಅಂದ್ರೆ ಕೀರ್ತನೆ 37:5ನೇ ವಾಕ್ಯ, Psalms 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದ ನಿನ್ನ ಭೂಯಾತ್ರೆ ಚಿಂತೆ ಏನು ಮಾಡಬೇಕು? ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರಬೇಕು. ಆತನೇ ಅದನ್ನು ಸಾಗಿಸುವನು. ನೋಡಿ, ನಾನು
ಬಾರಿನಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬ ರಕ್ಷಣೆ ಹೊಂದಿ ದೃಢವಾಗಿ ನಿಂತು ಅನೇಕರಿಗೆ ಸ್ವಾರ್ಥ ಸಾರುವಂಥ ಒಂದು ಕುಟುಂಬ. ಆ ಕುಟುಂಬದ ಗಂಡಸು ಅವರು ಸಹೋದರ ಅವರು ಈ ಫರ್ನಿಚರ್ ಕೆಲಸ ಮಾಡುವಂಥ ಆತ ಆಗಿದ್ದರು. ಅವರ ಸಾಕ್ಷಿ ಮೂಲಕ ಎಷ್ಟೋ ಜನ ದೇವರ ಕಡೆ ತಿರುಗಿ ಬಂದಿದ್ದಾರೆ ಅಂತ ಒಂದು ಒಳ್ಳೆಯ ಸಾಕ್ಷಿ ಅವರಿಗಿತ್ತು. ಒಂದು ಚಿಕ್ಕ ಕಾರಣಕ್ಕಾಗಿ ಅವ್ರ ನಂಬಿಕೆಯನ್ನು ಬಿಟ್ಟು ಹಿಂಜಾರಿಗೆ ಹೋದರು. ಆ ಸಹೋದರಿ ನಂಬಿಕೆಯಲ್ಲಿ ಕೊನೆವರೆಗೂ ನಿಂತರು, ಇವತ್ತಿಗೂ ನಂಬಿಕೆಯಲ್ಲಿದ್ದಾರೆ. ಈಗ ಸಹೋದರ ಅವರು ಪುನಃ ತಿರುಗಿ ಬಂದಿದ್ದಾರೆ, ದೇವರ ಸ್ತೋತ್ರವಾಗಲಿ. ಅನೇಕ ವರ್ಷಗಳ ನಂತರ ಅವರು ಒಂದು ಟೇಬಲನ್ನು ಮಾಡ್ತಾಯಿದ್ರು ಅರ್ಬಿಗೋಸ್ಕರ. ಅದು ಚಿಕ್ಕ ಅಮೌಂಟ್ ಅಲ್ಲ, ಆವಾಗಲೇ 30,000 ದಿನಾರ್ದೇನೋ ಒಂದು ಟೇಬಲ್ ಅಂತೆ. ಅದು ಫೈಲ್ ಆಯಿತು, ಇವ್ರದ್ದು ಸರಿ ಆಗಲಿಲ್ಲ. ಅದು ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರೇನು ಮಾಡಿದರು, 30,000 ಅಲ್ಲ 300 ದಿನಾರದ್ದು ಆ ಟೇಬಲ್ ಆಗಿತ್ತು. ಒಂದೇ ಒಂದು ಕಾರಣಕ್ಕಾಗಿ ನಂಬಿಕೆ ಬಿಟ್ಟು ಅವ್ರು ಹೋದರು. ಎಷ್ಟೋ ಅವರಿಗೆ ಪ್ರಯತ್ನ ಮಾಡಿದೆವು ಮಾತಾಡಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ, ಆದರೆ ಕುಗ್ಗಿ ಅವರು ನಂಬಿಕೆ ಬಿಟ್ಟು ಹೋದರು. ಅದರ ನಂತರ ಒಂದು ವಿಷಯ ಹೇಳಬೇಕಾದ್ರೆ ಅಲ್ಲಲ್ಲಿಯ ಅವರು ತುಂಬ ಕಷ್ಟಕ್ಕೆ ಒಳಪಟ್ಟು ನಂಬಿಕೆ ಬಿಟ್ಟು ಹೋದ ನಿಮಿತ್ತವಾಗಿ ಅನೇಕ ವೇದನೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಜೀವಿತದಲ್ಲೇ ಬಂತು. ನಾವೆಲ್ಲ ಅವರಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೆವು. ಕೊನೆಗೆ ಅಲ್ಲಲ್ಲಿಯ ಕಂಪ್ಲೀಟ್ ಒಡೆಯಲ್ಪಟ್ಟ ಸ್ಥಿತಿಯಲ್ಲಿ ತಿರುಗಿ ದೇವರ ಪಾದಕ್ಕೆ ಅವ್ರು ಬರುವುದಕ್ಕೆ ದೇವರು ಸಹಾಯ ಮಾಡಿದ ಪ್ರಿಯರೇ. ಆದ ಕಾರಣ ಕುಗ್ಗಿ ಹೋಗಬೇಡಿ. ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ನಂಬಿಕೆಯಲ್ಲಿ ಜೀವಿಸುವಾಗ ಇವೆಲ್ಲವುಗಳಿಂದ ಕರ್ತನ ಬಿಡುಗಡೆ ಮಾಡುವಂಥ ವಾಗ್ದಾನ ಕೂಡ ನಮಗಿದೆ ಪ್ರಿಯ. ಕರ್ತ ನಮ್ಮ ಜೊತೆ ಇರ್ತಾನೆ. ಆದ ಕಾರಣ ಸೋತು ಹೋಗ್ಬೋದು. ಒಂದು ವಾಕ್ಯ ಓದು, 1 ಕೊರಿಂಥ 10:13, 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರು ನಂಬಿಗಸ್ತನಾಗಿದ್ದಾನೆ. ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ಆತನು ಯಾವತ್ತೂ ನಮಗೆ ಬರಗೊಳಿಸುವುದಿಲ್ಲ. ಅಂದರೆ ಅರ್ಥ, ದೇವರು ಶೋಧನೆಗೆ ತರ್ತಾನ. ಶೋಧನೆಯಲ್ಲ, ಪರೀಕ್ಷೆ ಎಂಬುವಂಥದ್ದು ಇದು. ಆದಿಕಾಂಡ 22ನೇ ಅಧ್ಯಾಯದಲ್ಲಿ 1-2 ವಾಕ್ಯದಲ್ಲಿ ಅಬ್ರಹಾಮನವರು ದೇವರು ಏನು ಹೇಳಿದ, ಅಬ್ರಹಾಮ ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನ ಪರೀಕ್ಷೆ ಮಾಡಿದನು. ನಿನ್ನ ಒಬ್ಬ ಮಗನನ್ನು ನೀನು ತೆಗೆದುಕೊಂಡು ಹೋಗಿ ಮೋರಿಯ ದೇಶಕ್ಕೆ ಹೋಗಿ ನೀನು ತೋರಿಸುವಂಥ ಬೆಟ್ಟದಲ್ಲಿ ಸರ್ವಾಂಗ ಹೋಮವಾಗಿ ನೀನು ಅರ್ಪಿಸಬೇಕೆಂಬುದಾಗಿ ದೇವರು ಹೇಳ್ತಾನೆ. ದೇವರು ಮೊದಲು ಪರೀಕ್ಷೆ ಮಾಡಿದ್ದು ಯಾವುದು ಗೊತ್ತುಂಟ? ಅಬ್ರಹಾಮನ ವಿಧೇಯತೆ. 3ನೇ ವಾಕ್ಯ ಓದಿ. ಅಬ್ರಹಾಮನು ಬೆಳಿಗ್ಗೆ ಕತ್ತೆಗಳಿಗೆ ತಡಿ ಹಾಕಿ ಹೊರಟು ಹೋಗುವುದನ್ನಲ್ಲಿ ಕಾಣ್ತೇವೆ. ಅಬ್ರಹಾಮನ ವಿಧೇಯತೆ ಪರೀಕ್ಷಿಸಲ್ಪಟ್ಟಿದ್ದು. ಓದಿ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತಿಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಅಬ್ರಹಾಮನು, ಅಯ್ಯೋ ದೇವರು ನೀನೇ ಕೊಟ್ಟದ್ದು, ಪುನಃ ನೀನೇ ಕೇಳ್ತಾ ಇದ್ದೀಯ, ಗುಣಗುಟ್ಲಿಲ್ಲ, ನಿರಾಶನಾಗಲಿಲ್ಲ. ಅಲ್ಲಿ ದೇವರಿಗೆ ಆತನ ವಿಧೇಯನಾಗುವಂತ ನೋಡ್ತೇವೆ. ಅಬ್ರಹಾಮನ ವಿಧೇಯತೆ ಈ ಸಮಸ್ಯೆ ಮೂಲಕ, ಈ ಪರೀಕ್ಷೆ ಮೂಲಕ ಪರೀಕ್ಷಿಸಲ್ಪಡುವುದನ್ನು ನೋಡ್ತೇವೆ. 2ನೇದಾಗಿ 5ನೇ ವಾಕ್ಯ, ನಂಬಿಕೆ ಪರೀಕ್ಷಿಸಲ್ಪಡ್ತಾ ಇದೆ. ಸೇವಕರಿಗೆ ಹೇಳ್ತಾ, ನೀವು ಇಲ್ಲೇ ಇರಿ, ನಾನು ಮತ್ತು ನನ್ನ ಮಗ ದೇವನ ಆರಾಧನೆ ಮಾಡಿ ತಿರುಗಿ ಬರ್ತೇವೆ ಎಂಬುದಾಗಿ ಹೇಳ್ತಾ ಇದ್ದ ನೋಡಿ. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಈಸಾಕನನ್ನು ಯಜ್ಞ ಮಾಡಲಿಕ್ಕೆ ಹೇಳಿದ್ದಾನೆ. ಆದರೆ ಅಬ್ರಹಾಮನ ಹೇಳ್ತಾನೆ ನಂಬಿಕೆ ಮಾತು, ನಾವು ತಿರುಗಿ ಬರ್ತೇವೆ ಎಂಬಂಥ ನಂಬಿಕೆ ಮಾತು. ಇಲ್ಲಿ ಅಬ್ರಹಾಮನ ನಂಬಿಕೆ ಅಲ್ಲಿ ಪಾಸ್ ಆಗುವುದನ್ನು ಕಾಣ್ತೇವೆ, ಪರೀಕ್ಷೆಯಲ್ಲಿ ಪಾಸ್ ಆಗುವುದು ನೋಡ್ತೇವೆ. 8ನೇ ವಾಕ್ಯದಲ್ಲಿ ದೇವರನ್ನು ಹೊಂದಿಕೊಳ್ಳುವುದು, ಆತುಕೊಳ್ಳುವುದರ ಕುರಿತಾಗಿರುವ ಒಂದು ಆ ಪರೀಕ್ಷೆಯಲ್ಲಿ ಕಾಣ್ತೇವೆ. 8ನೇ ವಾಕ್ಯ, ಅಲ್ಲಿ ಪಾಸ್ ಆಗ್ತಾನೆ ಅವನು. ಓದಿ. ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಒದಗಿಸುವಿಕೆ ಅಂದರೆ ಒದಗಿಸುವಿಕೆ ಕುರಿತಾಗಿ ದೇವರನ್ನೇ ಆತುಕೊಳ್ಳುವಂಥ ಅಬ್ರಹಾಮನನ್ನು ಅಲ್ಲಿ ಕಾಣ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಪೂರ್ಣವಾಗಿ ದೇವರನ್ನು ಆತುಕೊಳ್ಳುವವರಾಗಿರಬೇಕು. ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನೇ ಹೊಂದಿಕೊಂಡಬೇಕು, ದೇವರನ್ನೇ ಆತುಕೊಂಡವರಾಗಿರಬೇಕು. ಅಲ್ಲಿ ಕೂಡ ಅಬ್ರಹಾಮ್ ಪಾಸ್ ಆಗ್ತಾನೆ. 4ನೇದಾಗಿ 10-12 ವಾಕ್ಯದಲ್ಲಿ ಅಲ್ಲಿ 3 ವಿಷಯಗಳುಂಟು. ಸಮರ್ಪಣೆ, ದೇವರಲ್ಲಿರುವ ಭಯ ಮತ್ತು ಭಕ್ತಿ, 3 ವಿಷಯಗಳನ್ನು ನಾವು ಕಾಣ್ತೇವೆ. ಓದಿ.
ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು. ಒಂದು ಸಮರ್ಪಣೆ 4ನೇದಾಗಿ ಪರಿಚಯಿಸಲ್ಪಡ್ತಾ ಇದೆ. 5ನೇದಾಗಿ ಭಯ ಮತ್ತು ಭಕ್ತಿ ಉಳ್ಳವನೆಂಬುದಾಗಿ ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗುವಂಥದ್ದು ಕಾಣ್ತೇವೆ. ಮುಂದೆ ಓದಿ. ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. 15ರಿಂದ 19 ವಾಕ್ಯ ಓದುವುದಾದರೆ, ದೇವರು ಮನಪೂರ್ವಕವಾಗಿ ಅಬ್ರಹಾಮನನ್ನು ಆಶೀರ್ವಾದ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ಸಹೋದರಿ, ಕ್ರಿಸ್ತಿಯ ಜೀವಿತದಲ್ಲಿ ಜೀವಿಸುವಾಗ ಕಷ್ಟಗಳು ಬರ್ತದೆ, ಸಮಸ್ಯೆ ಬರ್ತದೆ, ದುಃಖ ಬರ್ತದೆ. ನಾನು 2006ನೇ ಇಸವಿಯಲ್ಲಿ ನನ್ನ ಎರಡನೇ ಮಗಳ ಮಿರಕ್ಕಲನ್ನು ಮರಣದ ಮೂಲಕ ಕಳ್ಕೊಂಡೆ. ಅನೇಕ ಸಂಸ್ಥೆಗಳು ಹೋರಾಟ ನಮ್ಮ ಜೀವಿತದಲ್ಲಿ ಬಂದು ಹಾದು ಹೋದವು. ಅವೆಲ್ಲ ಸಮಯಗಳಲ್ಲಿಯೂ ಕರ್ತನ ಯೇಸುವನ ಪಾದವನ್ನು ಹಿಡಿದುಕೊಂಡು ಆತನ ಆತುಕೊಂಡು ಜೀವಿಸುವ ನಿಮಿತ್ತವಾಗಿ ಇಲ್ಲಿಯವರೆಗೆ ಆತ ನಂಬಿಕಸ್ಥನಾಗಿ ನಡೆಸಿಕೊಂಡು ಬಂದಿದ್ದಾನೆ. ನಿಮ್ಮ ಜೀವಿತದಲ್ಲಿಯೂ ಅದೇ ಯೇಸು ಸ್ವಾಮಿ ನಂಬಿಕಸ್ಥನಾಗಿ ನಿಲ್ತಾನೆ. ಆದ ಕಾರಣ ನಿರಾಶೆ ಆಗಬೇಡಿ, ಅಥವಾ ಕುಗ್ಗಿ ಹೋಗಬೇಡಿ. ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ನೋಡ್ರಿ, ದೇವರ ಮುಖವನ್ನು ನೋಡ್ರಿ, ಪ್ರಾರ್ಥನೆ ಮಾಡಿರಿ, ಸ್ತುತಿಸಿರಿ. ಮೊದಲು ಬೇರೆಯವರಿಗೆ ಪ್ರಾರ್ಥನೆ ಹೇಳೋಕ್ಕೆ ಮುಂಚೆ ನೀವು ಮುಖ್ಯವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅದಕ್ಕೆ ಮೊಣಕಲು ಹಾಕಿರಿ. ನೀವು ಪ್ರಾರ್ಥನೆ ಮಾಡಿ, ನೀವು ಕೂಗಿರಿ, ನೀವು ಕಣ್ಣೀರು ಬಿಡ್ರಿ ಕರ್ತನ ಮುಂದೆ ದೇವರ ಪಾದಪೀಠದಲ್ಲಿ ನೀವು ಪ್ರಾರ್ಥಿಸಿರಿ. ಯಾಕಂದರೆ ಯಾಕೋಬ 5ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತಾ ನೋಡಿ. ಜೇಮ್ಸ್ 5:13 ಹೇಳಿ ಓದಿ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಆ ಬಾಧೆ ಪಡುವ ಏನೇನು ಮಾಡಬೇಕು? ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಸಾಕು. ಬಾಧೆ ಪಡೋರಿದ್ರೆ ನಾವು ಏನು ಮಾಡಬೇಕಂತೆ? ದೇವರನ್ನು ಪ್ರಾರ್ಥಿಸಲಿ ಅಂತ ದೇವರ ವಾಕ್ಯವೇ ನಮಗೆ ಹೇಳ್ತಾ ಇದೆ. ಅದು ಇವತ್ತು ವಿವಿಧ ಬಾಧೆಗಳಲ್ಲಿ ಹಾದು ಹೋಗ್ತಾ ಇರುವುದ ದೇವರನ್ನು ಪ್ರಾರ್ಥಿಸುವ ಬಂದು ದೇವರ ಮೇಲೆ ತಪ್ಪು ಹೊರಿಸಿ ಗುಣಗುಟ್ಟಿ ನಂಬಿಕೆಯನ್ನು ಬಿಟ್ಟು ಹೋಗುವುದಲ್ಲ, ನಂಬಿಕೆ ದೃಢವಾಗಿ ನಿಲ್ಲಬೇಕು. ಪ್ರಿಯರೇ, ಒಂದು ತಿಳ್ಕೊಳ್ಳಿ, ನಾವು ಹೊಂದಿದಂಥ ರಕ್ಷಣೆಯು ಅದು ಇಂಥ ರಕ್ಷಣೆ ಅಲ್ಲ, ಅದು ಅಮೂಲ್ಯವಾದ ರಕ್ಷಣೆ. ಇಬ್ರಿ 2:1-5 ವಾಕ್ಯ ಓದಿಕೊಳ್ಳೋಣ. Hebrews chapter 2, 1-5. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದಾಗಿ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ಯಾವುದನ್ನು ತಪ್ಪಿಸಿಕೊಳ್ಳುವುದು? ನರಕದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಶಿಕ್ಷೆಯಿಂದ, ನಿತ್ಯ ಶಿಕ್ಷೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಲ್ಲೆಲೂಯಾ. ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಸಾಕು. ಪ್ರೈಸ್ ಗಾಡ್. ಇಲ್ಲಿ ಮುಖ್ಯವಾಗಿ ನೋಡುವಂಥದ್ದೇನೆಂದರೆ, ನಮಗೆ ಹೊಂದಿದಂಥ ರಕ್ಷಣೆ, ಅತ್ಯಂತ ವಿಶೇಷ ರಕ್ಷಣೆ ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಅದ ಕಾರಣ ನಂಬಿಕೆ ರಕ್ಷಣೆಯನ್ನು ಅಲಕ್ಷ್ಯ ಮಾಡೋದು ಬೇಡ. ರಕ್ಷಣೆ ಹೊಂದಿದ್ದೇವೆ ನಿಜ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ತೆಗೆದುಕೊಂಡಿದ್ದೇವೆ ನಿಜ. ಆದರೆ ಕಷ್ಟಗಳು ಬರುವಾಗ, ಬಾಧೆಗಳು ಬರುವಾಗ, ಸಂಕಟಗಳು ಬರುವಾಗ ಕ್ರಿಸ್ತನ ಮುಖವನ್ನು ನೋಡೋಣ, ಪ್ರಾರ್ಥನೆ ಮಾಡೋಣ. ಕೀರ್ತನೆ 50:15 ಕಷ್ಟ ಕಾಲದ ನನಗೆ ಮೊರೆ ಇಡಿರಿ, ನಾನು ಬಿಡುಗಡೆ ಮಾಡ್ತೀನಿ, ನಾನು ಕೊಂಡಾಡುವಿರಿ ಎಂಬುದಾಗಿ ಆತನೇ ಹೇಳಿದ್ದಾನೆ. ಆತ ನಮಗೆ ಸಹಾಯ ಮಾಡ್ತಾನೆ, ಎಲ್ಲ ಸಮಸ್ಯೆಗೆ ಆತ ಹೊರಗಡೆ ತರ್ತಾನೆ. ಪ್ರಿಯರೇ,
ಆತನ ಮುಖವನ್ನು ನೋಡುವ, ದೇವರ ಚಿತ್ತ ಹೇಗಿದೆ ನಮ್ಮ ಜೀವಿತದಲ್ಲಿ ಅದು ಮಾತ್ರ ನಡೆಯಲಿ ಎಂಬುದಾಗಿ ಆ ದೇವರ ಚಿತ್ತಕ್ಕಾಗಿ ಪರಿಪೂರ್ಣವಾಗಿ ನಾವು ಒಪ್ಪಿಸಿಕೊಟ್ಟು ಕ್ರಿಸ್ತ ಜೀವಿತವನ್ನು ಜೀವಿಸೋಣ ಪ್ರಿಯರೇ. ಕಾರಣ ಯೇಸುವಿನ ಬರೋಣ ಬೇಗನೆ ಇದೆ. ನಾನು ಇಲ್ಲಿಗೆ ಮುಗಿಸ್ತೇನೆ. 2 ವಿಷಯಗಳನ್ನು ನಾವು ಇವತ್ತಿನವರೆಗೆ ಧ್ಯಾನ ಮಾಡಿದ್ದೇವೆ. 7 ಸಂಗತಿಗಳಲ್ಲಿ, ಅಂದರೆ ಈ ಮತಭ್ರಷ್ಟತೆ ಅಂದರೆ ನಂಬಿಕೆಯಿಂದ ಹಿಂಜಾರಿ ಹೋಗುವುದರ ಕುರಿತಾಗಿ, ಯಾಕೆ ಹಿಂಜಾರಿ ಹೋಗ್ತಾರೆ ಎಂಬುದಾಗಿ. 1ನೇ ಕಾರಣ, ದೇವರು ಹೆಚ್ಚಾಗಿ ಜನ ಆಶೀರ್ವಾದ ಮಾಡುವಾಗ ಕೊನೆಗೆ ಏನು ಮಾಡ್ತಾರೆ, ದೇವರನ್ನೇ ಮರೆತು ಹೋಗುತ್ತಾರೆ. 2ನೇದಾಗಿ ಹಿಂಜಾರಿ ಹೋಗೋದಕ್ಕೆ 2ನೇ ಕಾರಣ ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ಬಾಧೆಗಳೆಂಬುದಾಗಿ 2ನೇದಾಗಿ ತಿಳ್ಕೊಂಡಿದ್ದೇವೆ. ಮತ್ತು ಇನ್ನೂ 5 ಸಂಗತಿಗಳನ್ನು ನಾಳೆ ನಾವು ಧ್ಯಾನ ಮಾಡೋಣ. ಎಲ್ಲರ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥಿಸುವ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಅದನ್ನ ಪ್ರಾರ್ಥಿಸುತ್ತೇನಪ್ಪ. ಅಪ್ಪ, ಯಾರಾದರೂ ಕಷ್ಟದಲ್ಲಿ, ಬಾಧೆಯಲ್ಲಿ, ನೋವಿನಲ್ಲಿ ಅಪ್ಪ ಹಾದು ಹೋಗ್ತಾ ಇದ್ದರೆ ಅವರ ಕಣ್ಣೀರನ್ನು ಒರೆಸಬೇಕರ್ತನೆ ಕೇಳ್ಕೊತಾನೆ. ಆ ಸಮಸ್ಯೆ ಅವ್ರಿಗೆ ಹೊರಗಡೆ ತೆಗೆದುಕೊಂಡು ಬರಬೇಕರ್ತನೆ. ಯಾರೊಬ್ಬರು ನಂಬಿಕೆಯಲ್ಲಿ ಹಿಂಜಾರಿ ಹೋಗಕ್ಕೆ ಬಾರದಪ್ಪ. ಯಾರೊಬ್ಬರು ರಕ್ಷಣೆಯನ್ನು ಕಳ್ಕೊಳ್ಳಬಾರದಪ್ಪ. ಹೊಂದಿದ ರಕ್ಷಣೆಯಲ್ಲಿ ಸ್ಥಿರವಾಗಿ ನಿಲ್ಲುವಾಗೆ ಅವರಿಗೆ ಬಲವನ್ನು ಕೊಡಬೇಕಾಗಿ, ಕೃಪೆಯನ್ನು ಕೊಡಬೇಕಾಗಿ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನಿನ್ನ ಬರೋಣದವರೆಗೆ ಅಥವಾ ಮರಣದವರೆಗೆ ಅವರು ದೃಢವಾಗಿ ನಂಬಿಕೆ ನಿಲ್ಲುವಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತಾನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.